ಎಲ್ರಿಗೂ ನಮಸ್ಕಾರ. ರಾಮನವಮಿ ಹಬ್ಬದ ಶುಭಾಶಯಗಳು. ಜೆಂಟ್ಲ್ಮ್ಯಾನ್ ಅಂದ್ರೆ ನಮ್ಮ ಪ್ರಜ್ವಲ್ ಸರ್ ನೆನಪಾಗ್ತಾರೆ. ಒಂದು ನನ್ನ ಫಸ್ಟ್ ಸಿನಿಮಾ ಆ್ಯಕ್ಚುಲಿ ಫ್ಲಾಪ್ ಆಗಿತ್ತು. ನಾನು ನೇರವಾಗಿ ರಾಜಹಂಸ ಅಂತ. ಅವಾಗ ನಾನು ಗುರು ಸರ್ ಹತ್ರ ನಾನು ರಾಜಹುಲಿ, ರುದ್ರತಾಂಡವ ಎಲ್ಲ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಅವ್ರಿಗೆ ಈ ಜೆಂಟ್ಲ್ಮ್ಯಾನ್ ಕತೆ ಹೇಳಿದಾಗ, ಎಷ್ಟೇ ಆದರೂ ಶಿಷ್ಯ ಅಲ್ವಾ, ಅದೆಲ್ಲ ಬಿಟ್ಬಿಡು, ಮತ್ತೆ ಹೊಸದಾಗಿ ಶುರು ಮಾಡೋಣ ಅಂತ ಒಂದು ದೊಡ್ಡ ಆಸೆ ಹೊತ್ಕೊಂಡು ಇಬ್ಬರು ಕ್ರಿಯೇಟಿವ್, ಅಂದರೆ ಅವರು ಗುರು ಸಾರನ್ನು ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ಇದು ತುಂಬ ಕ್ರಿಯೇಟಿವ್ ಚಾಲೆಂಜ್ ಕತೆ. ಅಂದರೆ ಸ್ವಲ್ಪ ಸ್ಲೀಪಿಂಗ್ ಡಿಸಾರ್ಡರ್, ಇದು ಅಷ್ಟು ಈಸಿಯಾಗಿ ಒಬ್ಬ ಡೈರೆಕ್ಟರ್ ಬಿಟ್ಟು ಡೈರೆಕ್ಟಾಗಿ ಯಾರಾದರೂ ಪ್ರೊಡ್ಯೂಸರ್ ಹೇಳೋಕೆ ಹೋದರೆ ಇದು ಒಪ್ಕೊಳ್ಳೋಕೆ ಆಗಲ್ಲ ಇದು. ಸೊ ಅವರೊಬ್ಬ ನಿರ್ದೇಶಕರಾಗಿರೋದ್ರಿಂದ ಇದರಲ್ಲಿರೋ ಒಂದು ಅಂಶನ ಗುರುತಿಸಿದ್ರು. ಜೊತೆಗೆ ಅಂದರೆ ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ಪ್ರತಿ ಹಂತದಲ್ಲಿದ್ದು ಒಂದು ಕಮರ್ಷಿಯಲ್ ಅಂದರೆ ಹೇಗೆ ಅಂತ ನನಗೂ ಸ್ವಲ್ಪ ತಿದ್ದಿ ಹೇಳಿಕೊಟ್ಟು ಇದು ಒಂದು ಜೊತೆಗೆ ಸ್ಕ್ರಿಪ್ಟ್ ಮಾಡಿ ಒಂದು ಜೆಂಟ್ಲ್ಮ್ಯಾನ್ ಅನ್ನೋದು ಸೃಷ್ಟಿ ಆಯಿತು. ನಾನು ಇವಾಗೂ ನೆನೆಸ್ಕೊಳ್ತೀನಿ. ಪ್ರಜ್ವಲ್ ಸಾರಿಗೆ ಹೋಗಿ ಕತೆ ಹೇಳಿದೆ. ಅವರು ಈ ಕ್ರಿಯೇಟಿವ್ ಚಾನೆಲ್ನ ಏನು ಒಂದು ಪ್ರಶ್ನೆ ಮಾಡಿದೆ, ಅಂದರೆ ಕತೆ ಅವ್ರಿಗೆ ಇಷ್ಟ ಆಗಿ ಒಪ್ಕೊಂಡ್ರು. ಸೊ ಅವತ್ತಿಂದ ಆ ಕತೆಗೆ, ಆ ಕ್ಯಾರೆಕ್ಟರ್ಗೆ ತುಂಬ ಡೆಡಿಕೇಶನ್. ಅಂದರೆ ಈ ಸಿನಿಮಾ ನೀವು ಎಷ್ಟೋ ಜನ ನೋಡಿರ್ತೀರ, ಎಷ್ಟೋ ಫುಟ್ಬಾತಲ್ಲಿ, ಡ್ರೈನೇಜಲ್ಲಿ, ಎಲ್ಲಂದರೆ ಅಲ್ಲಿ ಅವನು ನಿದ್ದೆ ಮಾಡುವ ಕ್ಯಾರೆಕ್ಟರ್ಗಳು. ಸೊ ಒಂದು ದಿನನೂ ಅವರು ನನಗೆ ಇದು ಯಾಕೆ ಏನು ಅಂತ ಪ್ರಶ್ನೆ ಮಾಡಿದೆ. ಸರ್ ಇಲ್ಲಿ ಲೊಕೇಶನ್, ಇಲ್ಲಿ ಹಿಂಗೆ ಮಲ್ಕೊಂಡಿರ್ತೀರ ಸರ್, ಇಲ್ಲೇ ಬಿದ್ದಿರ್ತೀರ, ಇದು ಡ್ರೈನೇಜ್. ನಾನು ರಿಯಲ್ ಆಗಿ ಲೊಕೇಶನ್ಸ್ನ ನಾವು ಸೆಟ್ ಹಾಕಿದ್ದಲ್ಲ, ಯಾಕಂದ್ರೆ ನಮಗೊಂದು ಲಿಮಿಟೆಡ್ ಇರೋದ್ರಿಂದ ನಾವು ರಿಯಲ್ ಲೊಕೇಶನ್ಸ್ ಹೋಗ್ತಾ ಇದ್ದೀವಿ. ಸೊ ಒಂದು ಪ್ರಶ್ನೆ ಹೇಳಿದೆ ನನಗೆ ಮಾಡಿದ್ರು. ಅದಕ್ಕೋಸ್ಕರ ಆ ಒಂದು ಡೆಡಿಕೇಶನ್ಗೆ ಇವತ್ತು ಅವ್ರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ನಿಮಗೆ ಅದು ಸಿಕ್ಕಿರೋದು ಅದು ನಿಮ್ಮ ಅರ್ಹತೆ ಅದು, ಯಾಕಂದರೆ ನೀವು ಅಷ್ಟು ಕಷ್ಟಪಟ್ಟಿದ್ದೀರ. ನೀವಾಗಲಿ, ನಂದ ಸರ್ ಆಗಲಿ, ಯಾಕಂದರೆ ನೀವಿಬ್ಬರು ಮೇಕಪ್ಪಿಂದ ಹಿಡಿದು, ನಂದ ಸರ್ ಮೇಕಪ್ಪಿಂದ ಹಿಡಿದು, ಯಾಕಂದರೆ ಅವ್ನು 18 hours ಸ್ಲೀಪಿಂಗ್ ಅಂತಂದರೆ ಅವ್ನು ಎದ್ದ ತಕ್ಷಣ ಹೇಗಿರಬೇಕು ಅವ್ರದ್ದೇ ಡಿಸ್ಕಷನ್ ತುಂಬ. ಅವ್ನು 18 hours ಆದಮೇಲೆ ಅವನು ಎಷ್ಟು ಡ್ರೌಸಿ ಇರಬೇಕು, ಅವ್ನ ಹೇರ್ ಸ್ಟೈಲ್ ಹೇಗಿರಬೇಕು, ತುಂಬ ಅವರು ಹಾರ್ಡ್ ವರ್ಕ್ ಮಾಡಿ ಈ ಸಿನಿಮಾಗೆ ಇದು ಮಾಡಿದ್ದಾರೆ. ಆಮೇಲೆ ಮತ್ತೊಮ್ಮೆ ನನ್ನ ಜೊತೆಗೆ ನಿಂತ್ಕೊಂಡು ಒಂದು ಲೈಫ್ ಕೊಟ್ಟಿದ್ದಕ್ಕೆ ಗುರು ಸರ್ ಥ್ಯಾಂಕ್ ಯು. ಮತ್ತೊಮ್ಮೆ ಮಾಡೋಣ ಈ ಥರ. ಅದಾದಮೇಲೆ ನಂದು ಜರ್ನಿ ಸ್ವಲ್ಪ ಬೇರೆ ಆಯಿತು, ಗುರು ಸರ್ ಜೊತೆ ಮತ್ತೆ ಮಾಡಬೇಕು. ಹಾಗೆ ನನ್ನ ಸ್ಟ್ರೆಂತ್ DOP ಸುಧಾಕರ್, ನನ್ನ ಎಲ್ಲ ಸಿನಿಮಾಗೆ ಅವರು DOP ಆಗಿ ಕೆಲಸ ಮಾಡಿದ್ದಾರೆ. ಗುರು ಶಿಷ್ಯರು, ಜೆಂಟ್ಲ್ಮ್ಯಾನ್, ರಾಜಹಂಸ. ಸೊ ಅವರು ನನಗೆ ಸ್ಕ್ರಿಪ್ಟ್ ಹಂತದಿಂದನೂ ಜೊತೆಗಿರ್ತಾರೆ. ಯಾಕಂದರೆ ಅವರು ತುಂಬ ಪುಸ್ತಕದ ಯಾಕಂದರೆ ಯಾವಾಗಲೂ ಪುಸ್ತಕನೇ ಒಂದು ಬುಕ್ಸ್ ಓದೋದ್ರಿಂದ ನನಗೆ ಯಾವುದೋ ಒಂದು ಸಬ್ಜೆಕ್ಟ್ ಹೇಳಿದ್ರೆ ನಾನು ಇವ್ರಿಗೆ ಫೋನ್ ಹಾಕಿ ಹೇಳಿದ್ರೆ ಸಾಕು, ಅವರು ಎಷ್ಟು ಬುಕ್ಸ್ ಬೇಕು, ಇದ್ರ ಸಂಬಂಧಪಟ್ಟದ್ದು ಎಷ್ಟು ಬುಕ್ಸ್ ಇದ್ದಾವೆ ಎಲ್ಲ ತಂದು ಕೊಡೋದೇ ನನಗೆ ಸುಧಾಕರ್. ಈ ಸ್ಕ್ರಿಪ್ಟಿಂದ ಹಿಡಿದು ಸ್ಕ್ರೀನ್ವರೆಗೂ ಯಾವಾಗಲೂ ಜೊತೆಗಿರ್ತಾರೆ. ಥ್ಯಾಂಕ್ ಯು ಸರ್. ಇವತ್ತು ನಾವೇನಾದರೂ ಇಲ್ಲಿ ಮಾಡಿದ್ದೀನಿ ಅಂದ್ಕೊಂಡಿರೋದು ನಿಮ್ಮ ಸಹಕಾರ. ಆಮೇಲೆ ಮಾಸ್ಟರ್, ನಮ್ಮದು ಎಲ್ಲ ಸಿನಿಮಾದಾಗ ಮಾಸ್ಟರ್ ಹಿಟ್ಟಿದೆ. ಒಂದು ಒಳ್ಳೆ ಟಾಪ್ 10 ಕನ್ನಡ ಇಂಡಸ್ಟ್ರಿ ಸಾಂಗಲ್ಲಿ ಜೆಂಟ್ಲ್ಮ್ಯಾನ್ ಸಾಂಗ್ನು ಒಂದು ಮರಳಿ ಮನ್ಸಾಗಿದೆ. ನೀವೆಲ್ಲ ಇದುವರೆಗೆ ಕೇಳಿದ್ದೀರ. ಅದು ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಮುರಳಿ ಮಾಸ್ಟರ್. ಅಂದರೆ ಆ ಸಿನಿಮಾ ತುಂಬ ಒಂದು ಎಲ್ಲ ಸೌಲಭ್ಯದಿಂದ ಮಾಡಿದ್ದಲ್ಲ, ಅಂದರೆ ಎಲ್ಲ ಟೆಕ್ನಿಷಿಯನ್ಸ್ನ ಅವ್ರ ಸಮಯನ, ಅವರ ಸಂಭಾವನೆಗಳನ್ನ ಬಿಟ್ಟೇ ನಮಗೆ ಮಾಡಿಕೊಟ್ಟಿದ್ದೆ. ಯಾಕಂದರೆ ನಾವು ತುಂಬ ಚಾಲೆಂಜಿಂಗ್ ಆಗಿ ಅದು ತಗೊಂಡಿರೋದ್ರಿಂದ ಆ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಆರಾಧ್ಯ ಆಗಿರ್ಬೋದು, 24 hours ಎಲ್ಲ ಕೆಲಸ ಮಾಡಿದ್ದೀವಿ. ಆ ಚಿಕ್ಕ ಹುಡುಗಿ 24 ಗಂಟೆ ಎದ್ದಿದ್ದೆಲ್ಲ ನಮ್ಮ ಜೊತೆ ಕೆಲಸ ಮಾಡಿದ್ದಾಳೆ. ಆ ಸಿನಿಮಾ ಇನ್ನೊಂದು ರೀತಿಯಲ್ಲಿ ಒಂದು ಎಮೋಷ್ನಲ್ ಆಗಿ ಕಟ್ಟಿಕೊಡೋಕ್ಕೆ ಒಂದು ಸ್ಟ್ರೆಂತ್ ಆರಾಧ್ಯನೆ ಅಂತಲೂ ಹೇಳ್ಬೋದು. ಆಮೇಲೆ ಇನ್ನೂ ಮರೆಯಾಗಿಲ್ಲ ನಮ್ಮ ಅಜನೀಶ್ ಸರ್. ಸೊ ನನ್ನ ಎಲ್ಲ ಸಿನಿಮಾಗೆ ಅವ್ರ ಮ್ಯೂಸಿಕ್ ಡೈರೆಕ್ಟ್ರು. ಪ್ರತಿ ಸಿನಿಮಾದಲ್ಲೂ ಒಂದಲ್ಲ 2 ಸಾಂಗ್ ಹಿಟ್ ಕೊಡ್ತಾನೆ ಬಂದಿದ್ದಾರೆ. ಸೊ ಅವ್ರಿಗೆ ಇವತ್ತು ಬರೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಅಜನೀಶ್ ಸರ್. ಆಮೇಲೆ ನಮ್ಮ ಹೀರೋಯಿನ್ ನಿಶ್ವಿಕಾ ನಾಯ್ಡು,
ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಜಾಸ್ತಿ ಆಯ್ತು ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇದ್ರ ಮೂಲಕ ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಒಬ್ಬ ಗುರು ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ರಾಜವಲ್ಲಿ ರುದ್ರ ತಗೊಂಡಾದ್ಮೇಲೆ ನಮ್ಮಂತರ ಶಿಷ್ಯಂತರನ್ನೇ ಬೆಳೆಸೋ ಒಂದು ಪ್ರಯತ್ನ ಮಾಡ್ತಾನೆ ಬಂದರು. ನಾನಾಗಿರ್ಬೋದು, ಆಮೇಲೆ ಐಲವರಚ್ಚು ಶಂಕರ್ ಆಗಿರ್ಬೋದು, ಆಮೇಲೆ ನಮ್ಮ ಪುನೀತ್ ಆರ್ಯನೂ ಅವರು ಜೊತೆಗೆ ನಿಂತ್ಕೊಂಡು ಇದು ಮಾಡಿದ್ದಾರೆ. ಆಮೇಲೆ ಪೆಂಟಗನ್ನಲ್ಲಿ 4 ನಿರ್ದೇಶಕರನ್ನ ಅವರು ಲಾಂಚ್ ಮಾಡಿದ್ದಾರೆ. ಇವಾಗ ರಾಮರಸದಲ್ಲೂ ಆ ಥರದೊಂದು ಪ್ರಯತ್ನ ಆಗಿದೆ. ಸೊ ಇದೇ ಇಂಡಸ್ಟ್ರಿ ಅಂದರೆ ಈ ಥರನೇ ಆಗಬೇಕು. ಸೊ ಅವ್ರು ನೋಡಿ ನಾನು ಇವಾಗ ಮುಂದೆ ಅದೇ ಥರ ಪ್ರೊಡಕ್ಷನ್ ಮಾಡಿ ಕೆಲವು ನಿರ್ದೇಶಕರನ್ನ ಬೆಳೆಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಅವ್ರ ಹಾದಿಯಲ್ಲೇ ನಾನು ಬೆಳೆದಿರೋದ್ರಿಂದ, ಅವರೇ ನಮಗೆ ಒಂದು ಸ್ಟ್ರೆಂತ್ ಆಗಿ ಹೇಳ್ಕೊಟ್ಟಿರೋದ್ರಿಂದ ನಾನು ಹೇಳಿದೆ, ಹಿಂಗೆ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ, ಹಿಂಗೆ ಪ್ರೇಮ್ ಸರ್ ಹಾಕೊಂಡು, ಇಲ್ಲ ಮಾಡು ಮಗ, ಎಲ್ಲ ನಾವು ಜೊತೆಗಿರ್ತೀವಿ, ಹೀಗೆ ಮಾಡಬೇಕು, ಬರೀ ನಮ್ದು ಹೋಗೋದಲ್ಲ, ಜೊತೆಗೇನು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದೆ. ಅವ್ರ ಧೈರ್ಯದಿಂದ ನಾವು ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಜಡೇಶ್ ಸರ್. ಇದೀಗ ನಮ್ಮ ಸಿನಿಮಾಟೋಗ್ರಾಫರ್ ಸುಧಾಕರ್ ಸರ್, ಪುಸ್ತಕದಲ್ಲಿ ಏನು ಓದಿದ್ರಿ ಅದನ್ನು ಬಿಟ್ಟು ಮಾತಾಡಿ ದಯವಿಟ್ಟು. ಪ್ಲೀಸ್ ಹೇಳಿ, ನಿಮ್ಮ ಜರ್ನಿ ಬಗ್ಗೆ ಹೇಳಿ, 2 ಮಾತು, 2 ಲೈನ್ಸ್. ಚೆನ್ನಾಗಿತ್ತಾ ಅಟ್ಲೀಸ್ಟು? ಖುಷಿಯಾಗಿತ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವರ್ಕ್ ಸುಧಾಕರ್ ಸರ್. ಮುಳಿ ಮಾಸ್ಟರ್, ಇದೀಗ ಮರಳಿ ಮನಸ್ಸಾಗಿದೆ, ಮತ್ತೆ ನಿಮ್ಮ ಜರ್ನಿ ಹೇಗಿತ್ತು? ನಮ್ಮ ಜರ್ನಿಗಿನ್ನ ಈ ಸಿನಿಮಾ ಜೆಂಟ್ಲ್ಮ್ಯಾನ್ ಸಿನಿಮಾಗೆ ತುಂಬ ಪ್ರೌಡ್ ಆಗ್ತಾ ಇದೆ ಇವತ್ತಿನ ದಿವಸ. ಯಾಕಂದರೆ ನಮ್ಮ ಲವ್ಲಿ ಹೀರೋ, ನನ್ನ ಫೇವರೇಟ್ ಹೀರೋ ಇವತ್ತು ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ, ರಾಜ್ಯ ಪ್ರಶಸ್ತಿ ತಗೊಂಡಿರೋದು ಬಹಳ ಖುಷಿ ಅಲ್ವಾ? ಯಾಕಂದ್ರೆ ಅವ್ರ ಗೆದ್ದ ನಾವು ಗೆದ್ದಂಗೆ ಅವ್ರ ಜೊತೆಗೆ ನಾವೆಲ್ಲ ಇದೆ. ಯಾಕಂದ್ರೆ ಅವ್ರು ಪ್ರತಿ ಸಿನಿಮಾದಲ್ಲಿ ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ. ಅಂದ್ರೆ ಇಲ್ಲಿವರೆಗೂ ಅವ್ರ ಜೊತೆ ಕರ್ಕೊಂಡು ಹೋಗ್ತಾನೆ ಇದ್ದಾರೆ, ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ಖುಷಿ ನಮಗೆ, ಬಹಳ ಖುಷಿ ಆಗುತ್ತೆ ಸರ್. ಲವ್ ಯು ಅಷ್ಟು ಅದೊಂದು ಹೇಳ್ಬೋದು ನಾವು. ಯಾಕಂದ್ರೆ ಬಹಳ ಹೆಮ್ಮೆ ಆಗುತ್ತೆ ಜೆಂಟ್ಲ್ಮ್ಯಾನ್ ಸಿನಿಮಾ ಈ ಮಟ್ಟಿಗೆ ಬಂದು ಅವ್ರಿಗೊಂದು, ಯಾಕಂದ್ರೆ ಡೈರೆಕ್ಟರ್ ಕಾರಣ, ಡೈರೆಕ್ಟ್ರು ಕ್ಯಾಪ್ಟನ್ ಆಫ್ ಶಿಪ್ ಇಲ್ಲ ಅಂದ್ರೆ ಆ ಮಟ್ಟಕ್ಕೆ ಬರೋಕ್ಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. 2ನೇ ಸಿನಿಮಾ ಆದ್ರೂ ಅವರು ಪಟ್ಟ ಶ್ರಮ ನಾವು ನೋಡಿದ್ದೀವಿ. ಆ ಸಿನಿಮಾದಲ್ಲಿ ಬಹಳ ಕಷ್ಟಪಟ್ಟಿದ್ದಾರೆ ಆ ಸಿನಿಮಾನ ತಗೊಂಬರೋದಕ್ಕೆ. ಅದಕ್ಕೆಲ್ಲ ಕಾರಣ ನಮ್ಮ ಗುರುದೇಶ್ ಪಾಂಡೆ ಅವರು ಪ್ರತಿಯೊಬ್ಬರಿಗೂ ಅವಕಾಶಗಳು ಕೊಡ್ತಾನೆ ಇದ್ದಾರೆ. ನನಗೂ ಅಷ್ಟೇ ರಾಜಾಹುಲಿ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಕೊರಿಯೋಗ್ರಾಫ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಈಗ ಅದೇ ಥರ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಮಾಡೋ ಅವಕಾಶ ಕೊಟ್ಟಿದ್ದಾರೆ. ಇದೇ ಥರ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡದ ಒಳ್ಳೊಳ್ಳೆ ಕಲಾವಿದರನ್ನ ಬೆಳೆಸ್ಕೊಂಡು ಹೋಗಿ, ಅಷ್ಟೇ ಇನ್ನೇನು ಕೇಳೋದು. ಥ್ಯಾಂಕ್ ಯು ಎಲ್ರಿಗೂ. ಬರ್ತೀವಿ. ಅವ್ರ ಕ್ಯಾಮ್ರಾಮನ್ ಇವರು ಅಷ್ಟೇನೆ, ಅವ್ರು ಮಾತಾಡಿಲ್ಲ, ಅವ್ರ ಬಗ್ಗೆ ಹೇಳ್ತೀನಿ. ತುಂಬಾ ಸೈಲೆಂಟು, ಮಾತು ಕಮ್ಮಿ, ಕೆಲಸ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಇದೀಗ ಜೆಂಟಲ್ಮನ್ ಸಿನಿಮಾ ರಿಲೀಸ್ ಆಗಿ 6 ವರ್ಷ ಆಗಿದೆ ಅಂತ ಗೊತ್ತಾಗೋದು ಆರಾಧ್ಯ ನೋಡಿದ್ಮೇಲೆ ಮಾತ್ರ. ಆರಾಧ್ಯ, ಹೇಗಿತ್ತು? ಏನಾದ್ರೂ ನೆನಪಿದ್ರೆ ದಯವಿಟ್ಟು ಹೇಳಬಹುದಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆರಾಧ್ಯ. ಮೊದಲನೇದಾಗಿ ಇಲ್ಲಿ ಬಂದು ತುಂಬ ಖುಷಿ ಆಗ್ತಿದೆ. ಐಡ್ ಲೈಕ್ ಟು ಥ್ಯಾಂಕ್ ಗುರು ದೇಶಪಾಂಡೆ ಅಣ್ಣ, ಜಡೇಶ್ ಅಣ್ಣ, ಪ್ರಜ್ವಲ್ ದೇವರಾಜ್ ಅಣ್ಣ, ನಿಶ್ವಿಕಾ ಅಕ್ಕ, DOP ಸರ್, ದ ಎಂಟೈರ್ ಜೆಂಟಲ್ಮ್ಯಾನ್ ಟೀಮ್, ಕಿರಣ್ ಅಣ್ಣ ಹಾಗೆ ಮಹೇಶ್ ಅಣ್ಣ, ತುಂಬ ಧನ್ಯವಾದಗಳು. ಇಲ್ಲಿ ಬಂದು ತುಂಬ ಖುಷಿ ಆಗ್ತಿದೆ. That's so sweet. Thank you so much ಆರಾಧ್ಯ. ಇದೀಗ ಜೆಂಟಲ್ಮನ್ ಸಿನಿಮಾಗೆ ರಾಜ್ಯ ಪ್ರಶಸ್ತಿಯನ್ನ ಪಡೆದಿರುವಂತಹ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಿಮ್ಮ ಪ್ರೀತಿಯ, ನಮ್ಮ ನೆಚ್ಚಿನ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಸರ್ ಮತ್ತೊಮ್ಮೆ ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ. ಗುರು ಸರ್, ಓವರ್ ಟು ಯು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ನಾನು ತುಂಬ ಪ್ರೀತಿಸುವಂಥ ಮತ್ತು ನನ್ನ ಗುರುಗಳಾದ ವಿನಯ್ ಗುರುಜಿಗೆ ಬಂದಿರುವ ಈ ಕಾರ್ಯಕ್ರಮ ಬಂದಿದ್ದು ತುಂಬ ಖುಷಿ ಕೊಟ್ಟಿದೆ ನನಗೆ. ತುಂಬ ತುಂಬ ಸತಿ ಗುರುಜಿ ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ತುಂಬ ಪಿಡಿಸಿದ್ದೀನಿ. ನಿನ್ನೆಯಿಂದ ಒಂದು 10 ಕಾಲ್ ಮಾಡಿದ್ದೀನಿ ಹೆಗಡೆ ಅವ್ರಿಗೆ. ಅವ್ರು ಬಂದಿದ್ದ ನನಗೆ ತುಂಬ ಖುಷಿ ಕೊಟ್ಟಿದೆ. ರಾಮರಸದ ಆಮೇಲೆ ಮಾತಾಡ್ತೀನಿ. ಬರೀ ಜೆಂಟಲ್ಮ್ಯಾನ್ ವಿಶೇಷ ರಾಮರಸದ ಜೊತೆಗೆ ಮಾಡ್ತಾ ಇರೋದು ಉದ್ದೇಶ ಏನಂತಂದ್ರೆ, ನಮಗೆ ನಮ್ಮರು ಪ್ರಜ್ಜು ಅವರು ನಾವಿಬ್ರು ಅಣ್ಣ ತಮ್ಮ ಇದ್ದಂಗೆ ಆ್ಯಕ್ಚುಲಿ.
ನಾವು ತುಂಬ ಲಾಂಗ್ ಬ್ಯಾಕ್ ಇಂದ ನಮ್ಮಿಬ್ಬರದು ಒಂದು ಜರ್ನಿ ಇದೆ. ಸಿನಿಮಾ ಮಾಡಿದ್ದು ತಡ ಆಯಿತು ಜೆಂಟ್ಲ್ಮ್ಯಾನು, ಆದರೆ ಅದಕ್ಕಿಂತ ಸುಮಾರು ಒಂದು 4-5 ವರ್ಷದಿಂದ ನಾವಿಬ್ರು ಸಿನಿಮಾ ಮಾಡಬೇಕು, ನಾನು ಡೈರೆಕ್ಟ್ ಮಾಡಬೇಕು, ನಾನು ಕತೆ ಹೇಳಿದೆ ಠಾಕ್ರೆ ಮಾಡ್ಬೇಕಂತ. ಅದಾದ್ಮೇಲೆ ಆ ಠಾಕ್ರೆ ಮಾಡೋಕ್ಕೆ ಆಗಲಿಲ್ಲ ಬೇರೆ ಪ್ರೊಡ್ಯೂಸರಿಂದ. ಅವಾಗ ನಾನು ನಿರ್ಮಾಪಕನಾಗಿ ಠಾಕ್ರೆ ಮಾಡ್ಬೇಕಂತ ಅನ್ನೋ ಟೈಮಲ್ಲಿ ನಮ್ಮ ಜಡೇಶ್ ಬಂದರು. ಅವರು ರಾಜಹಂಸ ಸಿನಿಮಾ ಆಗಿತ್ತು. ನನಗೊಂದು ಬ್ರೇಕ್ ಬೇಕು ಸರ್, ನಾವೆಲ್ಲ ಜೊತೆಯಲ್ಲಿ ರಾಜಾವಲಿ ರುದ್ರತಾಂಡವ ಮಾಡಿದ್ದೀವಿ, ಇವಾಗ ನೀವು ನಮಗೆ ಲೈಫ್ ಆಗೋ ಥರದ್ದು ಏನಾದರೂ ಒಂದು ಸಿನಿಮಾ ಮಾಡೋಣ ಅಂತ ಅವ್ರು ಬಂದರು. ಸರಿ ನೀವು ಮಾಡಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಜೆಂಟ್ಲ್ಮ್ಯಾನ್ ಸಿನಿಮಾ ಆಯಿತು. ಜಡೇಶ್ ಲೈಫ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ಬೋದು, ಆದರೆ ನಾವೆಲ್ಲ ಜೊತೆಯಲ್ಲೇ ಬೆಳೆದಿರೋರು ನಾವೆಲ್ಲ. ಯಾಕೆಂದರೆ ನಾವು ದಿನ ಬೆಳಗಾದ್ರೆ ಕನಸು ಕಂಡ್ಕೊಂಡೇ ಬೆಳೆದಿರೋರು. ಯಾಕೆಂತಂದರೆ ನಾನು ಜಡೇಶ್ ಯಾವಾಗಲೂ ಪಾರ್ಕಲ್ಲಿ ಕೂತ್ಕೊಂಡು ದಿನ ಮಾತಾಡ್ತಾ ಇದ್ದಿದ್ದೆ ಯೋಗರಾಜ್ ಭಟ್ ಸರ್ ಮತ್ತು ಸೂರಿ ಸರ್, ಅವರಿಬ್ಬರೇ ರೆಫರೆನ್ಸ್ ಇಟ್ಕೊಂಡು ನಾವಿಬ್ರು ಮಾತಾಡ್ತಾ ಇದ್ವಿ. ಅವ್ರು ಹೆಂಗಿದ್ದಾರೆ ನೋಡಿ ಸರ್ ಫ್ರೆಂಡ್ಸ್ ಆಗಿ, ಅವರು ಒಬ್ರಿಗೊಬ್ರು ಹೆಂಗೆ ಸಾಥ್ ಕೊಟ್ಕೊಂಡು ಜೊತೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನಾವು ಒಂದು ಮಾಡಬೇಕು ಅಂತ ರಾಜಾವಲಿಯಿಂದ ನಮ್ಮಿಬ್ಬರದ್ದು ಜರ್ನಿ ಸ್ಟಾರ್ಟ್ ಆಯಿತು. ಮಹಾಲಕ್ಷ್ಮಿ ಪಾರ್ಕಲ್ಲೇ ಮೋಸ್ಟ್ಲಿ ನಾವಿಬ್ರು ಕೂತ್ಕೊಂಡು ಯಶ್ ಅವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡಬೇಕು, ಈ ಕಡೆ ಕೆ ಮಂಜು ಅವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡಬೇಕು ಅಂತ ಮಾತಾಡ್ತಾ ಶುರು ಮಾಡಿದ್ವಿ. ಅಲ್ಲಿಂದ ಜಡೇಶ್ ನನ್ನ ಜೊತೆ ಜರ್ನಿ ಮಾಡಿದ್ದಾರೆ ನಮ್ಮಿಬ್ಬರದ್ದು. ಅದಕ್ಕಿಂತ ಮುಂಚೆ ಅವರು ಒಂದು ದಿಲ್ದಾರ್ ಅಂತ ಒಂದು ಸಿನಿಮಾ ಕತೆ ಬರೆದಿದ್ರು. ಆ ಕತೆ ಇಷ್ಟ ಆಗಿ ನಾನು ಕರೆದು ಮಾತಾಡಿದಾಗ ಆ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿವರೆಗೂ ನಾವು ಜೊತೆಯಲ್ಲೇ ಇದ್ದೀವಿ ಜಡೇಶ್ ಜೊತೆಗೆ. ಅವ್ರು ಯಾವುದೇ ಕೆಲಸ ಮಾಡಿದ್ರು ನಾವಿರ್ತೀವಿ, ನಮ್ಮ ಕೆಲಸಕ್ಕೆಲ್ಲದಕ್ಕೂ ಅವ್ರು ಇರ್ತಾರೆ. ಸ್ನೇಹ ಹಾಗೆ ಮುಂದೆ ಹೋಗಿದೆ. ಪ್ರಜು ಅವ್ರದ್ದು ರಾಮರಸ ಈ ಸಿನಿಮಾ ಶುರು ಮಾಡ್ಬೇಕಂದಾಗ್ಲೇ, ಈ ಪಾತ್ರ ಕ್ರಿಯೇಟ್ ಆದಾಗ್ಲೇ ಡೈರೆಕ್ಟರ್ ಹತ್ರ ಹೇಳಿದೆ, ಸರ್ ನೋಡಿ ಪ್ರಜು ಚೆನ್ನಾಗಿರ್ತಾರೆ ಈ ಪಾತ್ರಕ್ಕೆ ಅಂತ ಅಂದಾಗ ಶುರು ಮಾಡಿದ್ವಿ. ಆ ಶುರು ಮಾಡೋ ಟೈಮಲ್ಲಿ ನಮ್ಮ ಅದೃಷ್ಟಕ್ಕೆ ಜೆಂಟ್ಲ್ಮ್ಯಾನ್ ಸಿನಿಮಾಗೆ ಒಂದು ಸ್ಟೇಟ್ ಅವಾರ್ಡ್ ಸಿಕ್ಕಿದೆ. ತುಂಬ ಖುಷಿ ಕೊಟ್ಟಂಥ ವಿಷಯ. ಯಾಕೆಂದರೆ ಅವರು 30 ಸಿನಿಮಾ ಆಗಿತ್ತು, ಆದರೆ ಜೆಂಟ್ಲ್ಮ್ಯಾನ್ ಅಂತ ನಾವು ಪ್ರೊಡಕ್ಷನ್ ಮಾಡಿರೋ ಸಿನಿಮಾಗೆ ಅವ್ರಿಗೊಂದು ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು ತುಂಬ ಖುಷಿ ಕೊಟ್ಟಿದೆ. ಅದಾದಮೇಲೆ ಇವತ್ತು ರಾಮರಸ ಮತ್ತೆ ತಿರ್ಗಾ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆ ಗಳಿಗೆಗಳು ತುಂಬ ಅಮೂಲ್ಯವಾದದ್ದು, ಅವ್ರ ಜೊತೆ ಕಳೆದಿರುವಂಥದ್ದು ತುಂಬ ಪ್ರೌಡ್ ಇದೆ. ಮತ್ತು ಜೆಂಟ್ಲ್ಮ್ಯಾನ್ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಂಥ ಅಷ್ಟು ಟೆಕ್ನಿಷಿಯನ್ಸ್ಗೆ, ನಮ್ಮ ಕ್ಯಾಮರಾಮನ್ ಸುಧಾಕರ್ ಸರ್ ಇರ್ಬೋದು, ಅದಾದಮೇಲೆ ಮುರಳಿ ಮಾಸ್ಟರು, ಅವಾಗ ನಮ್ಮ ಅರ್ಜುನ್ ಮಾಸ್ಟರ್ ಅಸಿಸ್ಟೆಂಟ್ ಆಗಿದ್ರು ಅವತ್ತು, ಇವಾಗ ಅವರು ನಮ್ಮ ರಾಮರಸಗೆ ಆಕ್ಷನ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡಿರುವಂಥ ಅಷ್ಟು ಟೆಕ್ನಿಷಿಯನ್ಸ್ಗೆ ಮತ್ತು ಅಷ್ಟು ಜನ ನಟರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಜೆಂಟ್ಲ್ಮ್ಯಾನ್ ಸಿನಿಮಾ ನಾನು ಮಾಡಬೇಕಾದ್ರೆ ನನಗೆ ಬೆಂಬಲವಾಗಿ ನಿಂತಂತ, ಯಾವತ್ತೂ ಮರೆಯೋಕ್ಕಾಗದೇ ಇರೋಂಥ, ನಾನು ಪ್ರೊಡ್ಯೂಸರ್ ಆಗೋಕ್ಕೆ ಕಾರಣರಾದಂಥ ಒಬ್ಬರು ವಿವೇಕ್ ನಾಯ್ಡು ಮತ್ತು BT ಮಂಜುನಾಥ್, ಅವರಿಬ್ಬರನ್ನು ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ನನ್ನ ಜೊತೆ ನನ್ನ ಜೊತೆ ಸೇರಿಕೊಂಡು, ಅವತ್ತು ನನ್ನ ಜೊತೆ ಪ್ರೊಡಕ್ಷನ್ ಸೇರಿಕೊಂಡು ನನಗೆ ಸಹಾಯ ಮಾಡಿಕೊಂಡು ಅವರಿಬ್ಬರು ಅದು ಸಿನಿಮಾ ಮಾಡಿದ್ರು. ಅವರಿಬ್ಬರಿಗೂ ಧನ್ಯವಾದ ಹೇಳ್ತೀನಿ. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್ ಗುರು ದೇಶಪಾಂಡೆ ಸರ್. ಇದೀಗ ನಮ್ಮ ಅವಾರ್ಡ್ ವಿನ್ನರ್ ಹತ್ರ ಮಾತನಾಡಿಸುವಂತಹ ಸಮಯ. ಫಸ್ಟ್ ಆಫ್ ಆಲ್ ವಿ ಆರ್ ಸೋ ಪ್ರೌಡ್ ಆಫ್ ಯು ಪ್ರಜ್ವಲ್ ಸರ್. ಇದೀಗ ರಾಮರಸ ಬಗ್ಗೆ ಖಂಡಿತ ಆಮೇಲೆ ಮಾತಾಡೋಣ, ಆದರೆ ಜೆಂಟಲ್ಮನ್ಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿರೋದಕ್ಕೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಇದೀಗ ನಿಮ್ಮ ಮಾತು ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಮೊದಲಾಗಿ ಈ ರಾಜ್ಯ ಪ್ರಶಸ್ತಿ ಕೊಟ್ಟಿರುವಂಥ ನಮ್ಮ ಸರ್ಕಾರಕ್ಕೆ, ಜೂರಿ ಮೆಂಬರ್ಸ್ಗೆ, ಇಲ್ಲಿ ಇರುವಂಥ ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡಿರೋರು, ಅವ್ರಿಗೂ ಫೋನ್ ಮಾಡಿದಾಗಲೇ ಗೊತ್ತಾಗಿದ್ದು ನನಗೆ ಅವಾರ್ಡ್ ಬಂದಿದೆ ಅಂತ. ಸೊ ಹೆಮ್ಮೆ ಖಂಡಿತವಾಗ್ಲೂ ಹೌದು, ಬಟ್ ಹೆಗಲ ಮೇಲೆ ಭಾರ ಜಾಸ್ತಿ ಆಗುತ್ತೆ. ನಾವು ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ 50 kg ಡಂಬಲ್ ಎತ್ತಬೇಕಾದ್ರೆ ಎಷ್ಟು ಕಾಲು ನಡುಗುತ್ತೋ ಅಷ್ಟು ನಡುಗುತ್ತೆ ಇವಾಗ. ಬಿಕಾಸ್ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಈಗ ಒಂದ್ಸತಿ ಬಂದ ಮೇಲೆ ನಟನೆಯಲ್ಲಾಗಲಿ, ನಾವು ಮಾಡುವಂಥ ಚಿತ್ರಗಳಾಗಲಿ, ನಾವು ಸಮಾಜಕ್ಕೆ ಏನು ಹೇಳ್ತೀವಿ ಅನ್ನೋದಾಗಲಿ, ಇದೆಲ್ಲವನ್ನು ಇನ್ನೂ ತುಂಬ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ. ಇನ್ನೂ ಒಳ್ಳೆಯ ಸಿನಿಮಾಗಳು ಕೊಡೋ ಪ್ರಯತ್ನ ಜಾರಿ ನಡೀತಾನೆ ಇರುತ್ತೆ. ಮತ್ತೊಮ್ಮೆ ಕರ್ನಾಟಕ ಜನತೆಗೆ ಆ್ಯಂಡ್ ಎಲ್ರಿಗೂ ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೊ ಮಚ್. ಜೆಂಟಲ್ಮನ್ ಯಾವುದಾದ್ರೂ ಮೂಮೆಂಟ್ ಅನ್ನ ಶೇರ್ ಮಾಡೋದಿದ್ರೆ ತುಂಬಾ ಇದೆ. ಅದೇ ಜಡೇಶ್ ಹೇಳ್ತಿದ್ರಲ್ಲ, ನಾನು ಎಲ್ಲಿ ಮೋರಿಯಲ್ಲಿ, ಅಲ್ಲಿ ಇಲ್ಲಿ ಡ್ರೈನೇಜ್ ಅಲ್ಲಿ ಎಲ್ಲಿ ಮಲ್ಕೊಂತಿದ್ರು ಮಾಡ್ತಿದ್ರು ಅಂತ, ಒಂದು ಲಿಮಿಟ್ಗೆ ನಾನು ಮಾಡ್ತಿದ್ದೆ. ಒಂದ್ಸತಿ ಮೈಸೂರ್ ಹತ್ರ ಒಂದು ಡಂಪ್ ಯಾರ್ಡ್ ಅಲ್ಲಿ ಶೂಟಿಂಗ್ ಇತ್ತು. ಸುಮಾರು ಒಂದು 3 ಎಕರೆ ಇರುವಂತ ಡಂಪ್ ಯಾರ್ಡ್. ಈಸಿಯಾಗಿ ಕಂಡುಹಿಡಿಬಹುದು, ಯಾಕಂದ್ರೆ 1 ಕಿಲೋಮೀಟರ್ ದೂರದಿಂದಾನೇ ವಾಸನೆ ಬರಕ್ ಸ್ಟಾರ್ಟ್ ಆಗುತ್ತೆ, ಗೊತ್ತಾಗುತ್ತೆ ಎಲ್ಲಿದೆ ಅದು ಅಂತ. ಸೊ ಮಠ ಮಧ್ಯಾಹ್ನ ಸಮ್ಮರಲ್ಲಿ ಶೂಟಿಂಗ್ ಮಾಡ್ತಿದೀವಿ.
12 ಗಂಟೆಗೆ ಫಸ್ಟ್ ಶಾಟ್ ಬರುತ್ತಲ್ಲ, ನಮ್ಗೆ ಒಂದು ಹೆಲಿಕ್ಯಾಮ್ ಶಾಟ್ ಬರುತ್ತೆ, ಆ ಡ್ರೋನ್ದು ಶಾಟ್ ಬರುತ್ತೆ. ಅದರಲ್ಲಿ ಸುಮಾರು 2.5 ಅವರ್ ಮಲ್ಕೊಂಡೇ ಇದ್ದೀನಿ. ಡ್ರೋನ್ ಹಿಂಗ್ ಬರುತ್ತೆ, ಹಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ. ನಾನು ವಾಕಿ ಹಿಡಿಯಕ್ ಆಗ್ತಿಲ್ಲ. ಡ್ರೋನ್ ದೂರ ಹೋದ ತಕ್ಷಣ ವಾಕಿ ಪ್ರೆಸ್ ಮಾಡಿ ಆಯ್ತಾ ಅಂತ ಇದ್ದೀನಿ. ಒಂದು 20 ನಿಮಿಷ 30 ನಿಮಿಷ ಅಂದ್ರೆ ಅಷ್ಟು ಟೈಮ್ ಕಳೆದ ಮೇಲೆ ಹದ್ದುಗಳು ರೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು. ನಾನು ಇದು ಓಕೆ ಡ್ರೋನ್ ಶಾಟ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ತಗೊಂಡ್ಬಿಡ್ಲಿ ಅಂತ ಕಾಯ್ತಿದ್ದೆ. ಸ್ಲೋ ಆಗಿ ನೋಡ್ತಾ ನೋಡ್ತಾ ಅದೊಂದು 5 ಅಡಿ ದೂರಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಹಾಕ್ಬೇಕು ಎಲ್ಲಿದ್ದೀರಾ ನೀವು ಎಲ್ಲ. ಸೊ ಮೊದಲನೇ ಸತಿ ಅನ್ಸುತ್ತೆ ನಾನು ಕೇಳಿದ್ ಬಟ್ ಆದ ತಕ್ಷಣ ಪಟ್ಟಂತ ಎಲ್ಲ ಓಡ್ ಬಂದ್ರು. ಬಟ್ ದಟ್ ಈಸ್ ಆ ಎಕ್ಸ್ಪೀರಿಯನ್ಸ್ ಯಾವತ್ತೂ ಮರೆಯಕ್ಕಾಗಲ್ಲ. ಯಾರು ಅಲ್ಲಿ ಹೋಗಿ ಒಂದ್ 2 ಅವರ್ ಅಲ್ಲಿ ಮಲ್ಕೊ ಅಂದ್ರೆ ಬಹುಶಃ ಯಾರು ಮಾಡ್ತಾರೋ ಗೊತ್ತಿಲ್ಲ, ಮಾಡಿದೀನಿ. ಅದಕ್ಕಾದ್ರೂ ಸ್ಟೇಟ್ ಅವಾರ್ಡ್ ಬಂದೆ, ಅದಕ್ಕೆ ಬಹಳ ಸಂತೋಷ. ಬಟ್ ನೆನಪಲ್ಲಿ ಉಳಿದಿರೋದು ಅದೊಂದೇ ಒಂದು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ಆ ಡೆಡಿಕೇಶನ್ಗೆ ಸಿಕ್ಕಿರೋದು. ಅಂಡ್ ಇದೀಗ ನೇರವಾಗಿ ಸನ್ಮಾನವನ್ನ ನೆರವೇರಿಸುವಂತಹ ಸಮಯ. ದಯವಿಟ್ಟು ವಿನಯ್ ಗುರೂಜಿ ಅವರು ವೇದಿಕೆಗೆ ಬಂದು ಈ ಸನ್ಮಾನವನ್ನು. ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಇವತ್ತು ವಿಶೇಷವಾಗಿ ನಮ್ಮ ವಿನಯ್ ಗುರೂಜಿ ಬಂದಿದ್ದಾರೆ. ಅವರು ಸ್ವಲ್ಪ ಕಡಿಮೆ ಸಿನಿಮಾ ಕಾರ್ಯಕ್ರಮಗಳು ಅಂದರೆ ಅವರು ನಿಧಾನವಾಗಿ ಯೋಚನೆ ಮಾಡ್ತಾರೆ. ಗುರು ದೇಶಪಾಂಡೆ ಹೇಳೋದು 10 ಸಲ ಫೋನ್ ಮಾಡಿದೆ ಅಂತ. ಎಲ್ಲರೂ ಕಂಡ್ರೆ ಪ್ರೀತಿ ಅವರಿಗೆ, ತುಂಬ ಆತ್ಮೀಯತೆ, ಪ್ರತಿಯೊಬ್ಬರ ಜೊತೆ ಅಷ್ಟು ಆತ್ಮೀಯತೆ ಇರುವಂಥ ವಿನಯ್ ಗುರೂಜಿ ಅವರಿದ್ದಾರೆ. ಹಾಗೆ ಇವತ್ತಿನ ಇನ್ನೊಂದು ಸಂಭ್ರಮ, ನಮ್ಮ ಪ್ರಜ್ವಲ್ ಅವರಿಗೆ ರಾಜ್ಯ ಪ್ರಶಸ್ತಿಗೆ ನನ್ನ ಕಡೆಯಿಂದ ಕೂಡ ಅಭಿನಂದನೆಗಳು. ತಡವಾಗಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಫ್ಯಾಮಿಲಿ ಅನ್ನೋ ಕಾರಣಕ್ಕೆ, ಸಿನಿಮಾ ಫ್ಯಾಮಿಲಿ. ಜೆಂಟ್ಲ್ಮೆನ್ ಬಂದ ತಕ್ಷಣ ಜೆಂಟ್ಲ್ಮೆನ್ ಕೇಳ್ತಾ ಇದ್ದೆ. 3 ದಿವಸದಿಂದ ಯಾರು ಜೆಂಟ್ಲ್ಮೆನ್ ಅನ್ನೋ ಚರ್ಚೆ ನಡೀತಾ ಇದೆ ಬೇರೆ. ಇರ್ಲಿ, ನಾನು ಅದ್ರ ಬಗ್ಗೆ ಹೋಗಲ್ಲ. ರಾಮರಸ, ನಮ್ಮ ಡೈರೆಕ್ಟ್ರು ತುಂಬ ಸೆನ್ಸಿಬಲ್ ಅಂತ, ತುಂಬ ಏನಾದರೂ ಹೊಸದಾಗಿ ಏನೋ ಯೋಚನೆ ಮಾಡ್ತಿರ್ತಾರೆ ಪ್ರತಿ ಸಲ. ಅವ್ರ ಮೊದಲ ಸಿನಿಮಾ 5D ನಲ್ಲಿ ಮಾಡಿದ ಕನ್ನಡದ ಮೊದಲ ಸಿನಿಮಾ ನವಿಲುಗರಿ. ಅವರು ನವಿಲಾದ್ ಅವರು ಮಾಡಿದ್ರು. ಆಗಲೇ ಸಿನಿಮಾ ನೋಡಿದ್ದೆ ನಾನು, ಮತ್ತು ಅವರ ಚಿಂತನ ಕ್ರಮ ಬಹಳ ಇಷ್ಟ ಆಗಿತ್ತು. ಅದರಿಂದ ಇವತ್ತಿನವರೆಗೂ ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ಬೇರೆ ಥರದ ಒಂದು ಚಿಂತನೆ ಇರುವಂಥದ್ದು. ರಾಮರಸ ದೇಶಪಾಂಡೆ ಅಂತ, ಗುರು ದೇಶಪಾಂಡೆ ಅಂತ ಕಮರ್ಷಿಯಲ್ ಅಂಡ್ ಇಂಟ್ರೆಸ್ಟಿಂಗ್ ಫಿಲ್ಮ್ ಮೇಕರ್ ಜೊತೆ ಗಿರಿರಾಜ್ ಅವ್ರ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡ್ಬೇಕಂದ್ರೆ ನನಗೂ ಕುತೂಹಲ ಇದೆ. ಈ ಸಿನಿಮಾ ನೋಡೋಕೆ ಕುತೂಹಲ ಇದೆ. ಇದರಲ್ಲಿ 2 ಹಾಡು ಬರ್ತಿದ್ದೀನಿ, ಹೇಳ ಅದನ್ನು ಫಸ್ಟ್ ಲೈನ್. ಓಕೆ, ಒಂದು ಸಾಲು ನಿಮ್ಗೆಲ್ಲ ಬಹಳ ಪಾಪ್ಯುಲರ್, ಬಹಳಷ್ಟು ಸಲ ಕೇಳಿರೋದೆ, ಗುರುವೇ ನಿನ್ನ ಆಟ ಬಲ್ಲವ್ರೆ. ಅದರ 2 ಸಾಲುಗಳನ್ನು ಇಟ್ಕೊಂಡು ಅಲ್ಲಿಂದ ಬೇರೆ ಮಾಡಿರುವಂಥದ್ದು. ಆ ಹಾಡನ್ನ, ಆ ಸಾಲನ್ನ ಒರಿಜಿನಲ್ ಜನಪದ ಬೇರೆ ತರ ಇದೆ, ಅದನ್ನ ಬೇರೆ ಬೇರೆ ರೀತಿ ಪ್ರೆಸೆಂಟ್ ಮಾಡ್ತಾನೆ ಇರಬಹುದು. ಅದಕ್ಕಿರೋ ಶಕ್ತಿ ಅಂತದ್ದು. ಇದರಲ್ಲೂ ಕೂಡ ಅದೇ ಪ್ರಯತ್ನ ಮಾಡಿದ್ವಿ. ಇನ್ನೊಂದು ತುಂಬಾ ರೊಮ್ಯಾಂಟಿಕ್ ಆದಂತ ಹಿಟ್ ಆಗುವ 100% ಒಂದು ಒಳ್ಳೆ ಹಾಡಿದೆ. ಭರತ್ ಬಿಜೆ ಬಹಳಷ್ಟು ವರ್ಷಗಳಿಂದ ಒಂದು ಒಳ್ಳೆಯ ವಿಜಯ್ ಭರತ್ ಬಹಳಷ್ಟು ಒಳ್ಳೆಯ ಹಾಡುಗಳನ್ನು ಮಾಡ್ತಾ ಬಂದಿದ್ದಾರೆ. ಈ ಸಿನಿಮಾ ಕೂಡ ಅಷ್ಟೇ, ತುಂಬಾ ಒಳ್ಳೆ ಹಾಡು ಮಾಡಿದ್ದಾರೆ. ಸಿನಿಮಾ ಗಿರಿರಾಜ್ ಅವರು ಕತೆ ಹೇಳುವ ಶೈಲಿ ಮತ್ತು ಈಗಾಗಲೇ ನೀವು ನೋಡೋದ್ರಲ್ಲ ಅದ್ರದ್ದೊಂದು ತುಣುಕು, ಆ ಟೀಸರ್, ಅದನ್ನ ಟೈಟಲ್ ಮಾಡಿರುವಂತ ರೀತಿ ಎಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ. ಗುರು ದೇಶಪಾಂಡೆ ಅವರಿಗೆ ಹೆಚ್ಚು ಹಣ ಬರಲಿ, ಇನ್ನಷ್ಟು ನಮ್ಮ ಜಡೇಶ್ ಅಂತ ನುರಿತ ಪ್ರತಿಭಾವಂತರಿಗೆ ಅವಕಾಶ ಸಿಗೋ ಹಾಗೆ ಅಷ್ಟು ಹಣ ಬರಲಿ ಗುರು ದೇಶಪಾಂಡೆಗೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೆಂಟಲ್ಮೆನ್ ತಂಡಕ್ಕೆ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಪ್ರಸಾದ್ ಸರ್. ಪುನೀತ್ ಸರ್, ಇದೀಗ ಈಗಷ್ಟೇ ನೋಡಿದಂತಹ ಮೋಷನ್ ಪೋಸ್ಟ್ ಅಲ್ಲಿ ನೀವು ಬರೆದಿರುವಂತಹ ಸಾಲುಗಳೇ ಇದೆ, ನಿಮ್ಮ ಮಾತು ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ರೈಟರ್ ಆಗಿ ಪರಿಚಯ ಆಗಿದ್ದೆ ನಾನು ಕೂಡ ಗುರು ಸರ್ ಸಿನಿಮಾಯಿಂದನೇ.
ಅಂದ್ರೆ ಅವ್ರದ್ದು ರುದ್ರತಾಂಡವ ಸಿನಿಮಾ ಇಂದ ನನಗೆ ಸಾಂಗ್ ಬರ್ಸಕ್ಕೆ ಶುರು ಮಾಡಿದ್ರು. ಅವಾಗಿಂದ ಕ್ರೆಡಿಟ್ ಕೊಡಕ್ಕೆ ಶುರು ಆಗ್ತು. ನಾನು ಬರ್ದಿದ್ದ ಹಾಡಿಗೆ ನನಗೆ ಕ್ರೆಡಿಟ್ ಬರೋದಕ್ಕೆ. ಅದಾದ ನಂತರ ಬೇರೆ ತುಂಬಾ ಸಿನಿಮಾಗಳು ಬರ್ದೆ. ಜಡೇಶ್ ಅವ್ರ ಸಿನಿಮಾದಲ್ಲಿ ಸಾಂಗ್ ಬರ್ದೆ. ಅವ್ರ ಅವತ್ತು ರೈಟರ್ ಆಗಿ ಚಾನ್ಸ್ ಕೊಟ್ಟದಕ್ಕೆ ಅದೇ ರೈಟಿಂಗ್ ಮೆಚ್ಚಿರುವಂತ ಒಂದು ಏಳುಮಲೆ ಸಿನಿಮಾ ಅನ್ನೋದು ನನ್ನ ನಿರ್ದೇಶನದ ಅವಕಾಶ ಕೂಡ ನನಗೆ ಸಿಕ್ತು. ಹಾಗಾಗಿ ನಾನು ಗುರು ಸರ್ ಅಲ್ಲಿ ಒಂದು ಸ್ಪೆಷಲ್ ಏನಂದ್ರೆ, ಅವ್ರ ಸುತ್ತ ಇರೋ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲೂ ನನ್ನ ಪ್ರಕಾರ ರೈಟಿಂಗ್ ಟೀಮೇ ಇರುತ್ತೆ ಯಾವಾಗಲೂ. ಯಾಕೆಂದ್ರೆ ಅವರು ರೈಟರ್ಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ನಾವೆಲ್ಲರೂ ಜೊತೆಲಿ ಅವ್ರ ಜೊತೆ ಡಿಸ್ಕಷನ್ ಮಾಡಿರೋದ್ರಿಂದ ಹೇಳ್ತೀನಿ. ಹಾಗಾಗಿ ನಾನೊಬ್ಬ ರೈಟರ್ ಆಗಿ ಗುರುತಿಸ್ಕೊಡೋದಕ್ಕೆ ಅವ್ರದ್ದೊಂದು ಸಪೋರ್ಟ್ ನನಗಿದೆ. ಅದು ಲಿರಿಕ್ ಆಗಿರ್ಬೋದು, ಡೈಲಾಗ್ ಇಂದ ಇರ್ಬೋದು, ಅಷ್ಟು ಇದೆ. ಇನ್ನು ರಾಮರಸ ಸಿನಿಮಾಗೆ ಬರೋದಾದ್ರೆ ಇದ್ರಲ್ಲಿ ನಾನು 2 ಮೇಜರ್ ಸಾಂಗ್ಗಳು ಬರ್ದಿದ್ದೀನಿ. 2 ವಿಭಿನ್ನವಾದಂತ ಒಂದು ಟಪಾಂಗುಚಿ ಬರೋ ತರದ್ದು, ಮತ್ತೆ ಇನ್ನೊಂದು ಡಿವೈನ್ ಫೀಲ್ ಇರೋ ತರದ್ದು ಸಾಂಗು. ಆ ತರದ್ದು ವಿಶೇಷ ಸಾಂಗ್ಗಳನ್ನೇ ನಾನು ಕೊಟ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ಬರ್ದಿದ್ದ ಸಿನಿಮಾಗಳಲ್ಲಿ ಸಾಂಗ್ಸ್ಗಳೆಲ್ಲ ನನಗೆ ಹಿಟ್ ಆಗಿದೆ. ನಾನಾಗ್ಲಿ, ಜಡೇಶ್ ಆಗ್ಲಿ, ಗುರು ಸರ್ ಆಗ್ಲಿ, ಎಲ್ಲರೂ ಒಂದು ಟೀಮ್ ತರನೇ ಒಂದೊಂದು ಕಂಟೆಂಟ್ ಆಗ್ಲಿ ಎಲ್ಲವೂ ಡಿಸ್ಕಸ್ ಮಾಡ್ಕೊಂಡೆ ಮಾಡ್ತಿರ್ತೀವಿ. ಹಾಗಾಗಿ ಈ ಸಿನಿಮಾನು ಪ್ರಾಮಿಸಿಂಗ್ ಆಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಗಿರಿರಾಜ್ ಸರ್, ಇವರು ಗುರು ಸರ್ ಇಬ್ರದ್ದು ಒಂಥರ ರೇರ್ ಕಾಂಬಿನೇಷನ್ ಆಗಿದೆ. ಅಂದ್ರೆ ತುಂಬಾ ಚೆನ್ನಾಗಿ ಬಂದಿರೋದ್ರೆ ಅವ್ರ ರೈಟಿಂಗ್ ಅಲ್ಲಿ ಅವರು ಅಷ್ಟೇ ಒಳ್ಳೆ ರೈಟರ್. ಅವರು ರೈಟಿಂಗ್ ಸ್ಕಿಲ್ ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಸಿಗುತ್ತೆ. ನಾನು ವೆಯ್ಟ್ ಮಾಡ್ತೇನೆ ಆಕ್ಚುಲಿ ರಾಮರಸ ಹೆಂಗ್ ಬಂದಿರುತ್ತೆ, ನಾನು ಬರ್ದಿರೋ ಸಾಂಗ್ಸ್ ವಿಜುವಲ್ಸ್ ಹೆಂಗ್ ಬಂದಿರುತ್ತೆ ಅನ್ನೋದು. ಏನಕ್ಕೆ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಇದ್ದಾರೆ. ನಮ್ಮ ಪ್ರಜ್ವಲ್ ಸರ್, ಶರಣ್ ಸರ್ ಎಲ್ಲರೂ ಆ ಥರದವ್ರು ಇದ್ದಾರೆ. ಯಾರ್ಯಾರು ಏನೇನ್ ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ನನಗೆ ಅಷ್ಟು ಜನದ ಒಂದು ದಂಡನ್ನ ಸೇರಿಸಿದ್ದಾರೆ. ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹೊಸಮನಿ ಮೂರ್ತಿ ಸರ್, ಮೆಥಿಕಲ್ ಫ್ಯಾಂಟಸಿ ಡ್ರಾಮಾ ಆಗಿರೋದ್ರಿಂದಾಗಿ ಆರ್ಟ್ ಡಿಪಾರ್ಟ್ಮೆಂಟ್ ಅಂತೂ ಬಹಳಷ್ಟು ಕೆಲಸ ಇರುತ್ತೆ. ನಿಮ್ಮ ಜರ್ನಿ ಬಗ್ಗೆ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಮೊದಲು ಗಿರಿರಾಜ್ ಸರ್ ಮಾಡ್ಕೊತೀನಿ, ನಾನು ನೆನೆಸ್ಕೊತೀನಿ. ಯಾಕಂದರೆ ಕತೆ ಭಾಳ ಅತ್ಯುತ್ತಮ ಮಾಡಿದ್ದಾರೆ. ಕತೆ ಒಳಗೆ ವಿಜುವಲ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮಗೆ ಭಾಳ ಚಾನ್ಸ್ ಇದೆ, ವೈಡನ್ ಇದೆ. ಅದಕ್ಕೆ ಅದರಷ್ಟೇ ವೈಡಾಗಿ ನಮಗೆ ನಮ್ಮ ಪ್ರೊಡ್ಯೂಸರ್ ಆದಂಥ ಗುರುದೇಶ್ ಪಡೆ ಸರ್ ಮತ್ತು ಮಿತ್ರರು ಸಾಕಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮಗೆ. ಏನೋ ಇದು ನಮ್ಮ ಸೆಕ್ಟರ್ ಅದನ್ನು ವರ್ಕ್ ಮಾಡ್ಕೋಬೇಕಾದ್ರೆ ನಾವು ಒಂದು ಇಲ್ಯೂಷನ್ ಏನು ಕ್ರಿಯೇಟ್ ಮಾಡ್ಕೊತೀವಿ ಪ್ರೈಮರಿಗಾಗಿ. ಆದರೆ ಯಾವುದೇ ಒಂದು ಭಾಗದಲ್ಲೂ ಕೂಡ ಒಂದು ಆರ್ಟಿಫಿಷಿಯಲ್ ಎನ್ಸಿ ಕ್ರಿಯೇಟ್ ಆಗದಿರೋ ಥರ ನ್ಯಾಚುರಲ್ ಆ್ಯಸೆನ್ಸಲ್ಲಿ ನಾವು ಟೋಟಲ್ ಸೆಟ್ ವರ್ಕ್ ಮಾಡಿರೋದು ಭಾಳ ಖುಷಿಯಾಗಿದೆ. ಆಮೇಲೆ ಅದೇ ಥರ ಅದಕ್ಕೆ ನಮಗೆ ಸೂಕ್ತವಾದಂಥ ಕ್ಯಾಮ್ರಾ ವರ್ಕ್ ಮಾಡ್ತೀನಿ ಕೃಷ್ಣಕುಮಾರ್ ಸರ್ಗೆ ಮತ್ತು ಮುರಳಿ ಸರ್ ಎಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕೃಷ್ಣಕುಮಾರ್ ಸರ್, ಅತ್ಯುತ್ತಮವಾದ ಸಾಂಗ್ ಮಾಡಿರ್ತಕ್ಕಂಥ ಗುರುಗಳು ಮತ್ತು ನಮ್ಮ ಗೆಳೆಯರು ನಾಗೇಂದ್ರ ಪ್ರಸಾದ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರನ್ನಾದ್ರೂ ಮಾಡ್ತೀರಾ ಸರ್? ಇಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಕೃಷ್ಣಕುಮಾರ್ ಸರ್ ಪ್ಲೀಸ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಪ್ರಜ್ವಲ್ಗೆ ಕಂಗ್ರಾಟ್ಸ್ ಹೇಳ್ತೀನಿ, ಜೆಂಟಲ್ಮ್ಯಾನ್ ಸಿನಿಮಾ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಕ್ಕೆ. ಈ ಸಿನಿಮಾ ಆ್ಯಕ್ಚುಲಿ ರಾಮರಸ ನನಗೆ ಗಿರಿರಾಜ್ ಅವ್ರ ಜೊತೆಲಿ ಇದು 2ನೇ ಸಿನಿಮಾ. ನಾವು ಆಲ್ರೆಡಿ ಅವ್ರ ಜೊತೆಲಿ ಮೈತ್ರಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ತುಂಬ ಪುನೀತ್ ಸರ್ನ ನೆನೆಸ್ಕೊಳ್ಳೋ ಒಂದು ಒಳ್ಳೆ ಸಿನಿಮಾ. ಮೋಹನ್ ಲಾಲ್ ಅವ್ರು ಆ್ಯಕ್ಟ್ ಮಾಡಿದ್ರು. ಸೊ ಅದು ಆ ಜೊತೆಲಿ ಕಂಟಿನ್ಯೂ ಮಾಡುವಾಗ ನನಗೆ ಈ ಸಿನಿಮಾ ರಾಮರಸ ಸಿನಿಮಾನ ಸರ್ ನೀವು ಈ ಸಿನಿಮಾ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಆಮೇಲೆ ಗುರುದೇಶ್ ಪಾಂಡೆ ಅವ್ರ ಪ್ರೊಡಕ್ಷನ್ ಅಂತ ಹೇಳಿದ ತಕ್ಷಣ ಖುಷಿ ಅನ್ನಿಸ್ತು. ಪಿಕ್ಚರ್ ಕಮಿಟ್ ಆದ್ವಿ. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡುವಾಗ ಫಸ್ಟ್ ನನಗೆ ಹೇಳಿದ್ದು ಚಿಕ್ಕದಾಗ ಒಂದು ಸ್ಮಾಲ್ ಮಾಡೋಣ ಸರ್, ಒಳ್ಳೆ ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಇದು ಒಬ್ಬೊಬ್ಬರಾಗ ಪ್ರಜ್ವಲ್ ಎಂಟರ್ ಆದ್ರು, ಶರಣ್ ಆದ್ರು, ಈ ಥರ ದೊಡ್ಡ ಒಂದು ತರಾಂಗಣ ಅಂತಿಲ್ಲ ಆ ಥರ ಆರ್ಟಿಸ್ಟ್ಗಳು ಕರೆಸಿ ಬಂದು ಇದು ಈಗ ನೋಡಿದ್ರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಕೋಬಹುದು. ಆ ಥರ ಒಂದು ರೇಂಜಲ್ಲಿ ಬಂದಿರೋ ಸಿನಿಮಾ ಇದು. ನೀವು ಖಂಡಿತವಾಗಿ ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಆ ಒಂದು ಬಡ್ಜೆಟ್ ಇರ್ಬೋದು, ಏನೇ ಇರ್ಬೋದು, ಎಲ್ಲೂ ಕಾಂಪ್ರಮೈಸ್ ಆಗಿದೆ ಪ್ರೊಡಕ್ಷನ್ ಮಾಡಿರೋ ಸಿನಿಮಾ ಇದು. ಸೊ ನಿಮ್ಗೆ ನೋಡಿದ್ರೆ ಅದು ಒಂದು ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಕೆ ಸರ್. ಮುರಳಿ ಮಾಸ್ಟರ್, ಈ ಸಿನಿಮಾದಲ್ಲಿ ನಾವು ಯಾವ ರೀತಿಯ ಕೊರಿಯೋಗ್ರಫಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಚಾನಲ್? ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ಲಿರಿಕ್ ರೈಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇವರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಲಿರಿಕ್ಸ್ ಅಲ್ಲಿಂದ ಹಿಡಿದು ಮ್ಯೂಸಿಕ್ ವರ್ಗು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದನ್ನ ನಾವು ಫುಲ್ಫಿಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಯಾಕಂದ್ರೆ ಅದು ನಮಗೆ ಗುರುದೇಶ್ ಪಾಂಡೆ ಅವರು ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಬಜೆಟ್ ಎಲ್ಲ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಸಾಂಗ್ ಮಾಡಿದ್ವಿ, ದೇವ್ರ ಸಾಂಗು. ಒಂದು 60 ಜನ ಮೇಲೆ ದೇವ್ರುಗಳನ್ನ ತೋರಿಸ್ಬೇಕು. ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅದನ್ನ ನಾವು ವಿಭಿನ್ನ ರೀತಿಯಲ್ಲಿ ತುಂಬಾ ಅದನ್ನ ಹೇಳ್ಬಾರ್ದು, ಬಂದ್ಮೇಲೆ ನಾವು ಮಾತಾಡ್ತೀವಿ. ಯಾಕಂದ್ರೆ ಈಗ ಹೇಳ್ಬಾರ್ದು ಅದನ್ನ. ಅದಷ್ಟು ಚೆನ್ನಾಗಿ ಬಂದಿರೋ ಜೊತೆಗೆ ನನಗೆ ನಮ್ಮ ಫೈಟ್ ಮಾಸ್ಟರ್ ಇಬ್ರು ನಾವು ಸೇರ್ಕೊಂಡೆ ಈ ಸಾಂಗ್ ನ ಮಾಡಿರೋದು. ಅದನ್ನ ಬೇರೆ ತರನೇ ಪಿಕ್ಚರೇಷನ್ ಮಾಡಿದೀವಿ ಅದೊಂದು. ಆಮೇಲೆ ಇನ್ನೊಂದು ಶರಣ್ ಸರ್ ಆಮೇಲೆ ಕಾರ್ತಿಕ್ ಸರ್ ಒಂದು ಸಾಂಗ್ ಮಾಡಿದ್ದಾರೆ. ತುಂಬಾ ಕಲರ್ಫುಲ್ ಆಗಿ ತುಂಬಾ ಜಾಲಿಯಾಗಿ ಒಂದು ಸಾಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾರ್ತಿಕ್ ಸರ್, ಶರಣ್ ಸರ್ ಎಲ್ಲ ಅದರಲ್ಲಿ. ಇನ್ನೊಂದು ದೇವ್ರ ಸಾಂಗ್ ಹೇಳ್ದಂಗೆ ನಮ್ಮ ಅಜ್ಜು ಸರ್ ಮಾಡಿರೋದು, ಲಿರಿಕ್ಸ್ ಮಾಡಿರೋದು ಅದ್ಭುತವಾಗಿ. ಅದನ್ನ ಗಿರಿ ಸರ್ ಡೈರೆಕ್ಟರ್ ಹೇಳ್ಬೇಕಂದ್ರೆ ಡೈರೆಕ್ಟರ್ ಸರ್
ಪ್ರತಿಯೊಂದೂ ತುಂಬಾ ಕೂಲಂಕುಷವಾಗಿ ಅದನ್ನ ತಗೊಂಡಿದ್ದಾರೆ, ನಮ್ಮ ಹತ್ರ ಕೆಲಸ ಮಾಡಿ ತೆಗ್ಸಿದ್ದಾರೆ ನಮ್ಮ ಹತ್ರ. ದೇವ್ರ ಸಂಘ ಮೇಲೆ ಬಹಳ ಒಂದು ಶ್ರದ್ಧೆಯಲ್ಲಿ ಅವ್ರಿಗೆ ಪ್ರತಿಯೊಂದು ಗೊತ್ತು ಅದ್ರ ಬಗ್ಗೆ. ಅದು ನಮಗೆ ಹೇಳಿ ನಾವು ಅದನ್ನ ಇದನ್ನ ಮಾಡಿದೀವಿ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನ್ ಸಾರು ತುಂಬಾ ಸೀನಿಯರ್ ಕ್ಯಾಮ್ರಾಮ್ಯಾನ್, ನಾವು ಅಸಿಸ್ಟೆಂಟ್ ಇದಾಗಿಂದ ನಾವು ಜೊತೆ ಕೆಲಸ ಮಾಡಿ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನನಗಂತೂ ಬಹಳ ಖುಷಿ ಆಯ್ತು ಈ ಸಿನಿಮಾದಲ್ಲಿ. ಯಾಕಂದ್ರೆ ಆ ಸಾಂಗ್ಸ್ಗಳು ಪ್ರತಿಯೊಂದು ನೋಡೋದು ಕಲರ್ ಸಾಂಗ್ ಅಂತಲ್ಲ, ಸಿನಿಮಾನು ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಈ ಸಿನಿಮಾದಲ್ಲಿ. ಅದೆಲ್ಲ ತುಂಬಾ ಕ್ರೆಡಿಟ್ಸ್ ನಮ್ಮ KK ಸರ್ಗೆ ಹೋಗ್ಬೇಕು. ಪ್ರತಿಯೊಂದೂ ಗುರುದೇಶ್ ಪಾಂಡೆ ಮತ್ತು ಪ್ರೊಡ್ಯೂಸರ್ಸ್ ಅವರು ಪಾರ್ಟ್ನರ್ಸ್ ಗಳಿಗೂ ಒಳ್ಳೇದಾಗ್ಬೇಕು ಈ ಸಿನಿಮಾ. ಯಾಕಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಎಲ್ಲಾರು ಸೇರಿಸಿ, ಆಮೇಲೆ ದೊಡ್ಡ ದೊಡ್ಡ ತಂಡ ಇದೆ ಈ ಸಿನಿಮಾದಲ್ಲಿ. ಒಂದೊಂದು ರಿವೀಲ್ ಮಾಡ್ತಾರೆ, ಆಮೇಲೆ ನಾವ್ ಹೇಳ್ಬೇಕಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಒಳ್ಳೇದಾಗ್ಬೇಕು ಈ ಸಿನಿಮಾಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಅರ್ಜುನ್ ರಾಜ ಅವರೇ, ಆಕ್ಷನ್ ಸೀಕ್ವೆನ್ಸ್ ಗಳ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನಮ್ಮ KK ಸರ್ ಹೇಳ್ದಂಗೆ ಈ ಸಿನಿಮಾ ಶುರು ಆಗ್ಬೇಕಾದ್ರೆ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಅನ್ನೋ ತರದಲ್ಲೇ ಇದು ಶುರು ಆಗಿದ್ದು. ಅದು ಹೋಗ್ತಾ ಹೋಗ್ತಾ ಗಿರಿರಾಜ್ ಸರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಅವರು ಅದನ್ನ ಹೆಂಗೆ ಎಲಾಬ್ರೇಟ್ ಮಾಡ್ಕೊಂಡು ಹೋದ್ರು ಅಂತಂದ್ರೆ ಆಲ್ಮೋಸ್ಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಆಗಿ ಇವಾಗ ಮೂಡ್ ಬಂದಿದೆ. ಮತ್ತೆ ಸಿನಿಮಾದಲ್ಲಿ ಎಲ್ಲ ಮುಖ್ಯವಾದ ಸೀಕ್ವೆನ್ಸ್ಗಳು ಕೊರಿಯೋಗ್ರಾಫ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಮಾತಾಡಿದ್ರೆ ಪ್ರೊಡ್ಯೂಸರ್ ಏನ್ ಮಾಡ್ತಾರೆ ಗೊತ್ತಿಲ್ಲ. ಸೊ ನಿಮ್ ಸಪೋರ್ಟ್ ಇರ್ಲಿ ಹೀಗೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲ ಟೆಕ್ನಿಷಿಯನ್ಸ್ ಇಲ್ಲೇ ಇರಬೇಕು ನಿಮಗೋಸ್ಕರ. ನಮ್ಮ ವಿಕ್ರಮ್ ಹಾಜಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಸ್, ಪುಟಾಣಿ ಗಿಫ್ಟ್ ಹ್ಯಾಂಪರ್ಸ್ ಇದೆ ನಮ್ಮ ಸಿನಿಮಾ ತಂಡದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ರಾಮರಸ ಚಿತ್ರತಂಡಕ್ಕೆ ಜೊತೆಯಾಗಿ ನಿಂತಿರೋದಕ್ಕೆ, ಶಕ್ತಿಯಾಗಿ ನಿಂತಿರೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ಹೇಳಿದ್ರು ಎಲ್ಲರೂ ಜೆಂಟ್ಲ್ಮ್ಯಾನ್ ಪ್ರಿನ್ಸ್. ಹಾಗಾಗಿ ಈ ರಾಮನವಮಿ ದಿನ ಹೇಗಿದ್ರು ನಮ್ಮ ದೇಶಪಾಂಡೆ ಪಟ್ಟಾಭಿಷೇಕ ಮಾಡಿದ್ದಾರೆ. ನಿಮಗೆ ನ್ಯಾಷನಲ್ ಅವಾರ್ಡು ಬರಲಿ, ಜೊತೆಗೆ ರಾಮರಸ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನೋಡಿಲ್ಲ. ಬಹುಶಃ ಸೌತ್ ಇಂಡಿಯನ್ ಸಿನಿಮಾದಲ್ಲೇ ಯಾರಿಗೂ ಆ ರೀತಿ ಮೇಕಪ್ ಮಾಡಿದಾರೋ ಇಲ್ವೋ, ಆ ಥರ 5 ರಿಂದ 6 ಗಂಟೆಗಳ ಕಾಲ ತಗೊಂಡು ಮೇಕಪ್ ಮಾಡಿದ್ದಾರೆ. ನನಗೆ ಅದ್ಭುತವಾಗಿದೆ. ಸೊ ನಾನು ಎಲ್ಲೋ ರಿವೀಲ್ ಮಾಡಿಲ್ಲ, ಎಲ್ಲೋ ಅದು ರಿವೀಲು ಆಗಿಲ್ಲ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಮತ್ತೆ ಸಿನಿಮಾಗೆ ಬೆಸ್ಟ್ ವಿಶಸ್. ತುಂಬಾ ಖುಷಿ ಆಯ್ತು ನನಗೆ ಟೀಮ್ ಜೊತೆ ವರ್ಕ್ ಮಾಡಿ. ಗಿರಿರಾಜ್ ಸರ್ ಜೊತೆಗೆ ಇದು ನನ್ನ 2ನೇ ಸಿನಿಮಾ, 2ನೇ ವೆಬ್ ಸೀರೀಸ್. ತುಂಬಾ ಸಂತೋಷ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್. ಈಗ ಎಲ್ರಿಗೂ ನಮಸ್ಕಾರ. ಕಾರ್ತಿಕ್ ನಾನು ಹೆಚ್ಚು ಪರಿಚಯ ಇರಲಿಲ್ಲ. ನಾನು ಬಿಗ್ ಬಾಸ್ ವಿನ್ ಆಗೋವರೆಗೂ, ಅಂದ್ರೆ ಅವ್ರದ್ದು ಅದಕ್ಕಿಂತ ಮುಂಚೆ ಡೊಳ್ಳು ಸಿನಿಮಾ ನಾನು ನೋಡಿದ್ದೆ. ಪರ್ಸನಲಿ ಪರಿಚಯ ಇರಲಿಲ್ಲ. ರಾಮರಸ ಮಾಡಬೇಕು ಅಂತ ಅನ್ಕೊಂಡಾಗ ಬಿಗ್ ಬಾಸ್ ವಿನ್ ಆಗಿ ಅವ್ರು ಹೊರಗಡೆ ಬಂದಾಗ ಡೊಳ್ಳು ನನಗೆ ತುಂಬಾ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. ಇದಕ್ಕೆ ಕಾಸ್ಟಿಂಗ್ ಮಾಡಬೇಕಾದ್ರೆ ಡೈರೆಕ್ಟರ್ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಈ ಪಾತ್ರ ಒಂದು ಹೊಸ ತರದ್ದು ಒಂದು ಪಾತ್ರ ಇದೆ, ಇದಕ್ಕೂ ಅದ್ಭುತವಾದ ಒಬ್ಬ ಪರ್ಫಾರ್ಮರೇ ಬೇಕು ನಮಗೆ. ಆದ್ರೆ ತುಂಬಾ ಪರಿಚಯ ಇರೋ ಫೇಸ್ ಬೇಡ, ಒಂದು ಒಳ್ಳೆ ಪರ್ಫಾರ್ಮರ್ ಬೇಕು ಅಂತ ಡಿಸೈಡ್ ಮಾಡಿದಾಗ ಕಾರ್ತಿಕ್ ಮಹೇಶ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಕಾರ್ತಿಕ್ ಮಹೇಶ್ ಸಿನಿಮಾ ನಾನೆಲ್ಲ ಆಲ್ಮೋಸ್ಟ್ ಕಾರ್ತಿಕ್ ಮಹೇಶ್ ಪೊಸಿಷನ್ ಎಲ್ಲ ಇವಾಗ ಶೂಟ್ ಮಾಡಿ ಮುಗಿಸಿದೀವಿ. ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಈ ಸಿನಿಮಾ ಪ್ರೋಸೆಸ್ ಅಲ್ಲಿ ಕಾರ್ತಿಕ್ ಅವ್ರ ಇನ್ವಾಲ್ವ್ಮೆಂಟ್ ಸಿನಿಮಾಗೆ, ಅವರು ತೋರಿಸ್ತಾ ಇದ್ದಂತ ಸಿನಿಮಾ ಮೇಲೆ ಇರೋ ಪ್ರೀತಿ, ಆ ಡೆಡಿಕೇಶನ್, ಅದೆಲ್ಲ ಒಬ್ಬ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದು 10 ಸಿನಿಮಾನೋ 15 ಸಿನಿಮಾನೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ತರ ಎಕ್ಸ್ಪೀರಿಯನ್ಸ್ ಇರುವಂತ ಒಬ್ಬ ನಟ ನನಗೆ ಕಾಣಿಸ್ತಾ ಆಕ್ಚುಲಿ ಈ ಸಿನಿಮಾದಲ್ಲಿ. ನಮ್ದು ಒಂದು ಚಾಳಿ ಇದೆ, ಅಂದ್ರೆ ಪ್ರತಿ ಸಿನಿಮಾದಲ್ಲೂ ಒಬ್ಬೊಬ್ಬ ಹೀರೋನ ಏನಾದ್ರೂ ಒಂದು ಟೈಟ್ಲ್ ಕೊಡೋದು ಒಂದು ಚಾಳಿ ಇದೆ. ನಾನು ಇದು ಸಂಹಾರ ಮಾಡ್ಬೇಕಪ್ಪ ಅಂತಂದ್ರೆ ನಾನು ಚಿಕ್ಕಣ್ಣಂಗೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ನ ಬರ್ಡೇ ದಿನ ಕೊಟ್ಟು ನ್ಯಾಚುರಲ್ ಸ್ಟಾರ್ ಅವತ್ ಮಾಡಿದ್ದು. ಇವಾಗ ಆಮೇಲೆ ಅವ್ರು ಇಟ್ಕೊಳ್ಳಿಲ್ಲ ನ್ಯಾಚುರಲ್ ಸ್ಟಾರ್, ಇವಾಗ ಹೀರೋ ಆದ್ಮೇಲೆ ನ್ಯಾಚುರಲ್ ಸ್ಟಾರ್ ಅಂತ ಅವ್ರು ಇಟ್ಕೊಳ್ತಾ ಇದಾರೆ. ಅದರಿಂದ ಅವ್ರಿಗೆ ನ್ಯಾಚುರಲ್ ಸ್ಟಾರ್ ಮಾಡಿದ್ವಿ. ನಾನು ಬಡ್ಡೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಪ್ಪ ಅಂದ್ರೆ ನನ್ನ ಶ್ರೇಯಸ್ಗೆ ಯಂಗ್ ಟೈಗರ್ ಅಂತ ಒಂದು
ನಾಮಫಲಕ ಕೊಟ್ಟಿದ್ವಿ, ಒಂದು ಇದು ಮಾಡಿದ್ವಿ. ಇವಾಗ ಕಾರ್ತಿಕ್ಗೆ ಒಂದು ಕೊಡ್ಬೇಕಂತ ಡಿಸೈಡ್ ಮಾಡಿದ್ವಿ. ನನ್ನ ಜೊತೆಗೆ ಪ್ರಜ್ಜು ಬ್ರೋ ಬಂದು ಅದನ್ನು ಅನೌನ್ಸ್ಮೆಂಟ್ ಮಾಡಬೇಕು. ಯಾಕಂದ್ರೆ ಸೀನಿಯರ್ ಸ್ಟೇಟ್ ಅವಾರ್ಡ್ ವಿನ್ನರ್ ಅವರಿಂದ ಕಾರ್ತಿಕ್ಗೆ ಆ ಒಂದು ನೇಮ್ ಕೊಟ್ರೆ ಇನ್ನೂ ಅಥೆಂಟಿಸಿಟಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಪ್ರಜ್ಜುಗೆ ಹೇಳ್ತೀನಿ, ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರೆ. ಒಳ್ಳೇದಾಗ್ಲಿ ಡಾರ್ಲಿಂಗ್. ಕಾರ್ತಿಕ್ ಬಗ್ಗೆ ಮಾತಾಡ್ಬಿಡ್ಲಾ? ಕಾರ್ತಿಕ್ ಇಸ್ ಅನ್ ಅಮೇಸಿಂಗ್ ಟ್ಯಾಲೆಂಟ್. ನಾನೊಂದು ರಿಯಾಲಿಟಿ ಶೋಗೆ ಜಡ್ಜ್ ಆದಾಗ ಕಾರ್ತಿಕ್ ಅಲ್ಲಿ ಪಾರ್ಟಿಸಿಪೆಂಟ್ ಆಗಿದ್ರು. ಅವ್ರು ಪಡ್ತಿರೋಂಥ ಪರಿಶ್ರಮ ಅಂಡ್ ಹಿಸ್ ಟ್ಯಾಲೆಂಟ್, ಅವ್ರಿಗಿರುವಂಥ ಗ್ರೇಸ್. ನಾನು ಅಲ್ಲೇ ಕಾರ್ತಿಕ್ ಹೇಳಿದ್ದೆ, ನೀನು ಆಚೆ ಹೋಗ್ತಿದ್ದಂಗೆ ನೀನು ದೊಡ್ಡ ಹೀರೋ ಆಗ್ತೀಯ ಅಂತ. ಸೊ ಇವತ್ತು ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇದೀವಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನನ್ನ ಕಡೆಯಿಂದ ಅವರಿಗೆ ಟೈಟಲ್ ಕೊಡ್ತಾ ಇರೋದು ರೈಸಿಂಗ್ ಸ್ಟಾರ್. ಇದು ರೈಸಿಂಗ್ ಬರೀ ಸ್ವಲ್ಪ ದಿವಸಕ್ಕೆ ಇರಲಿ, ಯು ರೈಸ್ ಅಬೌವ್ ದಟ್. ಅಂಡ್ ಇನ್ನೊಂದು ಹೊಸ ಹೆಸರನ್ನ ಕೊರೋಣ. ಲವ್ ಯು ಡಾರ್ಲಿಂಗ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಸರ್. ಥ್ಯಾಂಕ್ ಯು. ಸಿಗ್ತಾ ಇದೆ ಒಂದು ವಿಭಿನ್ನ ಪಾತ್ರದ ಮೂಲಕ ನಮ್ಮ ಜನರ ಮುಂದೆ ಬರ್ತಾ ಇದ್ದೀರಾ. ಪ್ಯಾನ್ ಇಂಡಿಯಾ ಮಟ್ಟದ ಸಿನಿಮಾದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಾತು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ವಿನಯ್ ಗುರುಜಿ ನಮಸ್ತೆ. ಥ್ಯಾಂಕ್ ಯು ಪ್ರಜ್ವಣ. ರೈಸಿಂಗ್ ಸ್ಟಾರ್ ಅಂತ ನಿಮ್ಮ ಕಡೆಯಿಂದ ಹೇಳಿಸಿ ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಪ್ರಜ್ವಣನ ನಾನು ತುಂಬಾ ಅಡ್ಮೈರ್ ಮಾಡ್ತಿದ್ದೆ. ಆ ಒಂದು ರಿಯಾಲಿಟಿ ಶೋ ಅಲ್ಲಿ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು. ಡ್ಯಾನ್ಸ್ ಮಾಡುವಾಗ ಡ್ಯಾನ್ಸ್ ಶೋ ಮಾಡ್ತಾ ಇದ್ದು. ನಾಟ್ ಅ ಗ್ರೇಟ್ ಡ್ಯಾನ್ಸರ್. ನಿಮ್ಮ ಡ್ಯಾನ್ಸ್ಗಳನ್ನ ನೋಡಿ ತುಂಬಾ ಖುಷಿ ಪಟ್ಟು ಡ್ಯಾನ್ಸ್ ಮಾಡಿದ್ದೆ. ಅವಕಾಶ ಸಿಕ್ಕಿದ್ರೆ ಈ ಮಾತು ಮುಗಿದ ನಂತರ ನಿಮ್ ಜೊತೆ ಒಂದು ಸ್ಟೆಪ್ ಹಾಕ್ಬೋದಾ? ಅಂಡ್ ಥ್ಯಾಂಕ್ ಯು ಗುರು ಸರ್. ಥ್ಯಾಂಕ್ ಯು ಯಾಕೆ ಅಂತಂದ್ರೆ ಥ್ಯಾಂಕ್ಸ್ ಒಂದು ಟೈಟಲ್ ನನ್ನ ಹೆಸರು ಜೊತೆ ಕೊಟ್ಟಿದ್ದಕ್ಕೆ. ಮತ್ತೆ ನಂಗೆ ಸ್ವಲ್ಪ ಜಾಸ್ತಿ ಭಾರ ಹಾಕ್ಬಿಟ್ಟಿದ್ದಾರೆ ಹೆಗಲ ಮೇಲೆ ಇವಾಗ ಒಂದು ಟೈಟಲ್ ಕೊಟ್ಟು. ರಾಮರಸ ನನಗೆ ತುಂಬಾ ತುಂಬಾ ಸ್ಪೆಷಲ್ ಆದಂತಹ ಒಂದು ಸಿನಿಮಾ. ಯಾಕಂತಂದ್ರೆ ಬಿಗ್ ಬಾಸ್ ಇಂದ ಬಂದ ಮೇಲೆ ಆಕ್ಚುಲಿ ಜನಗಳು ಒಂದು ಜವಾಬ್ದಾರಿ ಕೊಟ್ಟಿದ್ರು ನನಗೆ. ಅದನ್ನ ಸರಿಯಾಗಿ ನಿಭಾಯಿಸ್ಬೇಕು, ಮತ್ತೆ ನನ್ನ ಒಂದು ಕೆರಿಯರ್ಗೆ ಒಂದು ಒಳ್ಳೆ ಅಡಿಪಾಯ ಆಗುವಂತಹ ಒಂದು ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಕಥೆಗಳನ್ನ ಕೇಳಿದ್ದುಂಟು. ಅದೆಲ್ಲದರಲ್ಲೂ ವಿಭಿನ್ನ ಅಂತ ಅನ್ಸಿದ್ದು ನನಗೆ ರಾಮರಸ. ಪಾತ್ರ ವಿಭಿನ್ನವಾಗಿದೆ, ಕಥೆ ವಿಭಿನ್ನವಾಗಿದೆ. ಎಲ್ಲ ರೀತಿಯ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್ನು ಈ ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಅಲ್ಲಿ ನಾನು ತೋರಿಸಿದೀನಿ ಅಂತ ನಾನು ಭಾವಿಸ್ತೀನಿ. ಅಂಡ್ ತುಂಬಾ ತುಂಬಾ ಇದೆ ಆಕ್ಚುಲಿ ನನ್ನ ಪಾತ್ರದ ಬಗ್ಗೆ ಹೇಳಕ್ಕೆ, ಸಿನಿಮಾದ ಬಗ್ಗೆ ಹೇಳೋದಕ್ಕೆ. ಮತ್ತಷ್ಟು ವೇದಿಕೆಗಳು ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಆಗುತ್ತೆ. ಅದಲ್ಲದೆ ಇವತ್ತಿನ ಸ್ಪೆಷಲ್ ಕ್ಯಾರೆಕ್ಟರ್ ರಿವೀಲ್ ಪ್ರಜ್ವಲ್ ಅಣ್ಣಂದು. ಆಕ್ಚುಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಆಲ್ಮೋಸ್ಟ್ ಅವರ ಕೆರಿಯರ್ ಸ್ಟಾರ್ಟ್ ಅಂದ್ರೆ 20 ವರ್ಷ ಆಗ್ತಾ ಬಂತು ಅವರು ಸಿಕ್ಸರ್ ಸಿನಿಮಾ ಇಂದ ಇವತ್ತಿಗೆ ನಾನು ನಾಯಕ ನಟನಾಗಿ ಮಾಡ್ತಿರುವಂತ ಒಂದು ಸಿನಿಮಾದಲ್ಲಿ ಅವರ ಒಂದು ಕ್ಯಾಮಿಯೋ ಆಗಿ ಒಂದು ಬಹಳ ಮೇಜರ್ ಕ್ಯಾರೆಕ್ಟರ್ ಮಾಡ್ತಿರುವಂತದ್ದು. ಇಟ್ ರಿಯಲಿ ಆಡ್ಸ್ ಆನ್ ಅ ಲಾಟ್. ಮತ್ತೆ ಈ ಸಿನಿಮಾದಲ್ಲಿ ಸುಮಾರು ಜನ ಸೀನಿಯರ್ ಆಕ್ಟರ್ಸ್ ಮಾಡಿದ್ದಾರೆ. ಒಂದು 2-3 ಅಂದ್ರೆ ಶರಣ್ ಸರ್ ಮಾಡಿದ್ದಾರೆ, ಮತ್ತೆ ಹೆಬಾ ಪಟೇಲ್ ಅವ್ರು ಮಾಡಿದ್ದಾರೆ. ಅಂಡ್ ಗೊತ್ತು ಹೇಳಲ್ಲ ಸರ್, ನನ್ ಗೊತ್ತು, ಅಲ್ಲಿಗೆ ನಿಲ್ಸಿದ್ದೀನಿ. ಮತ್ತೆ ಇನ್ನು ಸುಮಾರು ಜನ ಹಿರಿಯ ನಟರು ಮತ್ತೆ ಸ್ಟಾರ್ಸ್ ಅವ್ರನ್ನ ಹೇಳೋ ಹಾಗಿಲ್ಲ. ಬಟ್ ಒಂದು ಆಕ್ಚುಲಿ ಇವತ್ತು ಗಿರಿ ಸರ್ ನ ಮಿಸ್ ಮಾಡ್ಕೊತಾ ಇದ್ದೀವಿ. ಅವ್ರ ಕಾರಣಾಂತರಗಳಿಂದ ಬಂದಿಲ್ಲ ಅವರು. ಅಂಡ್ ಪ್ರಜ್ಜು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಆಪರ್ಚುನಿಟಿ ನಿಮ್ ಜೊತೆ ಈ ಒಂದು ಸಿನಿಮಾ ನನ್ನ ತೆರೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಅವರು ಅಂದ್ರೆ ಸಿನಿಮಾ ಶೂಟಿಂಗ್ ಅಲ್ಲಿ ಅವರು ಎಷ್ಟು ಪ್ರೊಫೆಷನಲ್ ಅಂತಂದ್ರೆ ಅವ್ರ ಜೊತೆ ಆಕ್ಚುಲಿ ಡ್ಯಾನ್ಸ್ ಕೂಡ ಮಾಡಿದ್ವಿ ಒಂದು ಸ್ಮಾಲ್ ಬಿಟ್ ಅಲ್ಲಿ. ಅವ್ರ ಶೂಟಿಂಗ್ ಬಂದಿದ್ದು, ಅವ್ರ ಕೆಲಸ ಯಾವಾಗ ಮುಗೀತು ಅವ್ರ ಪಾಡಿಗೆ ಅವರು ಯೂಸ್ ಟು ಫಿನಿಶ್ ಅಂಡ್ ಗೋ. ಅಂಡ್
Well, there is so much to learn from you, and congratulations, bro. State award ತಗೊಂಡಿದ್ದಕ್ಕೆ, and a lot more to come. Yeah, anything else? ಇನ್ನು ಅಲ್ಲ, ಗುರು ಸರ್ದು ಒಂದು ಕಂಪ್ಲೇಂಟ್ ಇದೆ. ಆಕ್ಚುಲಿ ನೀವು ಜಾಸ್ತಿ ಮಾತಾಡಲ್ಲ ಅಂತ. ಇಲ್ಲ ಸರ್, ನಾನು ಆಕ್ಚುಲಿ ಇನ್ನು ಎಲ್ಲ ಲಾಸ್ಟ್ಗೆ ಇಟ್ಕೊಂಡಿದ್ದೀನಿ, ರಿಲೀಸ್ ಇವೆಂಟ್ಗೆ ಅವಾಗೆಲ್ಲ ಮಾತಾಡ್ತೀನಿ. ಅಲ್ಲ, ಯಾ, ಗುರು ಸರ್ ಬಗ್ಗೆ ಒಂದೆರಡು ಮಾತು ಸರ್. ಈ ಸಿನಿಮಾ ಆಕ್ಚುಲಿ ನಾನ್ ಯೋಚನೆ ಮಾಡಿದ್ದು, ಗುರು ಸರ್ಗೆ ಫಸ್ಟ್ ನಾವು ಕತೆ ಕೇಳಿದಾಗಲೇ ಒಂದ್ ಮಾತು ಕೇಳಿದೆ, ದಟ್ ಏನ್ ಬಜೆಟ್ ಅಲ್ಲಿ ಮಾಡ್ತಿರ್ಬಹುದು ಅಂತ. ಬಜೆಟ್ ಎಲ್ಲ ನಾವು ಮಾಡ್ತೀವಿ, ನೀವು ತಲೆ ಕೆಡ್ಸ್ಕೊಬಿಡಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು. ನನ್ಗೆ ಅವಾಗ ಅನ್ಸುತ್ತೆ ಎಷ್ಟು ಏನ್ ಮಾಡ್ತಿರ್ಬೋದು ಅಂತ. ಬಟ್ ಹೋಗ್ತಾ ಹೋಗ್ತಾ ನಾನು ಜೊತೆ ಟ್ರಾವೆಲ್ ಮಾಡ್ತಾ ನನಗೆ ಗೊತ್ತಾಯ್ತು ಈ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗ್ತಾ ಹೋಯ್ತು. ಅಂದ್ರೆ ಒಂದು ಕ್ರಿಯೇಟಿವ್ ಇಂಪ್ರೂವ್ಮೆಂಟ್, ಕ್ರಿಯೇಟಿವ್ ಇನ್ವಾಲ್ವ್ಮೆಂಟ್, ಈ ಎಲ್ಲವೂ ಗುರು ದೇಶಪಾಂಡೆ ಸರ್ಗೆ ನಾವು ಅಂಡ್ ನಾನು ಅದನ್ನ ನೋಡ್ತಾ ಇದೀನಿ. ಈ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ಅವ್ರು ಆಗ್ತಿರುವಂತ ಎಫರ್ಟ್ಸ್ ತುಂಬಾ ನೋಡ್ತಾ ಇದೀನಿ. ಅಂಡ್ ಐ ಅಪ್ರಿಶಿಯೇಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ, ಈ ಒಂದು ಸಿನಿಮಾ ನಮಗೋಸ್ಕರ ಮಾಡ್ತಿರೋದಕ್ಕೆ. ಅಂಡ್ ಲಾಟ್ ಮೋರ್ ಟು ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಮಹೇಶ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ದಯವಿಟ್ಟು ಜೋರಾದ ಚಪ್ಪಾಳೆ ರೈಸಿಂಗ್ ಸ್ಟಾರ್ ಕಾರ್ತಿಕ್ ಮಹೇಶ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಅದೀಗ ನಮ್ಮ ಸಿನಿಮಾದ ಕ್ರಿಯೇಟಿವ್ ಹೆಡ್ ಹಾಗೂ ನಿರ್ಮಾಪಕರು ಆಗಿರುವಂತಹ ಜಿ ಸಿನಿಮಾಸ್ ಗುರುದೇಶ್ ಪಾಂಡೆ ಪ್ರೊಡಕ್ಷನ್ಸ್ ನ ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಗುರುದೇಶ್ ಪಾಂಡೆ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರ ಜೊತೆಗೆ 7 ಸ್ಟಾರ್ ಮೂವೀಸ್ ಇದರ ಮೂಲಕ ನಮ್ಮ ರಾಮರಸಗೆ ಜೊತೆಯಾಗಿರುವಂತಹ ನಿರ್ಮಾಪಕರು ವಿಕ್ರಮ್ ಆರ್ಯ ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಎಸ್, ಎಲ್ರಿಗೂ ನಮಸ್ಕಾರ. KGF ಸ್ಟಾರ್ ಯಶ್ ಅವರು ಒಂದೇ ಒಂದು ಮಾತಿಂದ ದೊಡ್ಡ ಮೋಟಿವೇಶನ್ ಆಗ್ತದೆ ನನ್ನ ಲೈಫಲ್ಲಿ. ಏನೋ ಮಾಡ್ತಾ ಇದೀವಿ ಇರಪ್ಪ, ತುಂಬಾ ದೊಡ್ಡದಾಗಿ ಮಾಡ್ತಾ ಇದೀವಿ ತಂದು ತೋರಿಸ್ತೀವಂತ ಒಂದು ಕ್ಲಿಪ್ ನೋಡಿದ್ದೆ ಅವತ್ತು. ಎಷ್ಟು ದೊಡ್ಡ ನನಗೆ ಆ ಮಾತಿನ ಛಲ ಹುಟ್ಟಿಸಿದೆ ಅಂದ್ರೆ, ಈ ಸಿನಿಮಾಗೆ ಗಿರಿ ಸರ್ ಅವರು, ಗುರುರಾಜ್ ಸರ್ ಅವರು ಒಂದು ಕಥೆನ ಹೇಳಿದಾಗ ನನ್ನ ಲೈಫಲ್ಲಿ ಚೇಂಜ್ ಆಗೋದಕ್ಕೆ ಏನಾದರೂ ಒಂದು ದೊಡ್ಡ ಸಾಧನೆ, ಒಂದಕ್ಕಿಂತ ಒಂದು ದೊಡ್ಡ ಸಾಧನೆಗಳು ಎಲ್ಲರೂ ಮಾಡ್ತಾ ಇರ್ತಾರೆ. ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಕಾಣೋ ರೀತಿಯಲ್ಲಿ ನನ್ನ ಲೈಫಲ್ಲಿ ಏನಾದರೂ ಒಂದು ಸಿಗಲಿ ಅಂತ ದೇವರಿಗೆ ಬೇಡ್ಕೊಳ್ತಾ ಇದ್ದೆ. ಸೊ ಈ ಕತೆ ಮತ್ತೆ ಇದರ ನಮ್ಮ ಪಾರ್ಟ್ನರ್ ಆಗಿರುವಂಥ ಗುರುದೇಶ್ ಪಾಂಡೆ ಸರ್ ಅವರು ಹೇಳಿದಾಗ ಮತ್ತು ಗಿರಿ ಸರ್ ಅವರು ಹೇಳಿದಾಗ ನನ್ನ ಲೈಫಲ್ಲಿ ಒಂದು ಟರ್ನ್ ಪಾಯಿಂಟ್ ಕೂಡಿ ಬಂತು. ಅದಾದಮೇಲೆ ಟೆಕ್ನಿಷಿಯನ್ಸ್ ಅವರು, ನಾನು ಕಾಂತಾರ ಸಿನಿಮಾ ನೋಡಿದಾಗ ಫೈಟ್ಸು, ಆಮೇಲೆ ಆ ಸಂಗೀತ, ಆ ಒಂದು ಹಾಡುಗಳು ಎಷ್ಟು ನನಗೆ ದೊಡ್ಡ ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಭಾವನೆಗಳು ಹುಟ್ಟಿಸಿತ್ತು. ಅದೇ ಟೆಕ್ನಿಷಿಯನ್ಸ್ಗಳು ನಮ್ಮ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ ಯಾರ್ದು. ನಾನು ಜಾಯ್ನ್ ಆದಾಗ ಆ ಫೈಟ್ಸ್ಗಳು, ಆ ಸಾಂಗ್ಗಳು ನೋಡಿದಾಗ ನಾನು ಎಲ್ಲಿ ಮತ್ತೆ ಕಾಂತಾರ 3 ಬಂದ ಅಂತ ಅನಿಸ್ತು ನನಗೆ. ಯಾಕಂದ್ರೆ ಅಂತ ಒಂದು ದೊಡ್ಡ ಅದ್ಭುತವಾದ ಸಿನಿಮಾನ ಇವತ್ತು ನಮ್ಮ ಕೈಯಲ್ಲಿ ನಿರ್ಮಾಣ ಆಗಿದೆ. ಅದರಿಂದ ನಾನು ತುಂಬಾ ಸಂತೋಷವಾಗಿದ್ದೀನಿ. ಈ ಸಿನಿಮಾ ಎಲ್ಲೋ ನಮ್ಮ ಲೈಫಲ್ಲಿ ಇನ್ನೊಂದು ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳುವಂತ ಒಂದು ರಾಮರಸ ಆಗುತ್ತೆ ಅಂತ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಏನ್ರಿ ಇದ್ರಲ್ಲಿ ಮಾಡಿದೆ ಸರ್, ಯಾಕೆ ಮಾಡಿದ್ದಾರೆ ಇದ್ರಲ್ಲಿ? ಹೇಳ್ತೀನಿ ಅದನ್ನು. ಈಗ ನಾನು ಹೀರೋ ಆಗ್ಬೇಕಂತಾನೆ ಬಂದೆ ಅಲ್ಲ ಸರ್, ಹೀರೋ ಆಗ್ಬೇಕಂತಾನೆ ಬಂದೆ. ಒಂದು ಬಿಟ್ಟು 2 ಸಿನಿಮಾನು ಮಾಡಿದೆ. ಆದ್ರೆ ಜನ ಯಾರಿಗೆ ತಗೊಳ್ತಾರೆ ಯಾರಿಗೆ ತಗೊಳ್ಳಲ್ಲ ಅನ್ನೋದು ಮಾಡಿದ ಮೇಲೆ ಗೊತ್ತಾಯ್ತು. ನಾವು ಮಿರರ್ ಮೇಲೆ ಮುಂದೆ ನಿಂತಾಗ ನಾವೆಲ್ಲರೂ ಹೀರೋಗಳೇ, ಆದ್ರೆ ಸ್ಕ್ರೀನ್ ಯಾರಿಗೆ ಕೇಳುತ್ತೆ ಅವ್ರಿಗೆ ಕೊಟ್ಟರೆ ನಿಜವಾದ ಹೀರೋಗಳಾಗ್ತಾರೆ. ಸೊ ನನಗೊಂದು ಅರ್ಥ ಆಯ್ತು, ನಾವ್ ಯಾಕೆ ಎಲ್ಲರೂ ಒಂದ್ ರೀತಿ ಇಲ್ಲ ಒಂದ್ ರೀತಿ ಯಾಕೆ ಮಾಡ್ತಾನೆ ಇದೀವಿ ಲೈಫಲ್ಲಿ. ಕೆಲವೊಬ್ರು ಹೀರೋ ಆಗಿ ಮಾಡ್ತಾ ಇದ್ದಾರೆ, ಕೆಲವೊಬ್ರು ವಿಲನ್ ಆಗಿ ಮಾಡ್ತಾ ಇರ್ತಾರೆ. ಸೊ ಎಲ್ಲೋ ಒಂದು ಅವಕಾಶ ಏನ್ ಸಿಕ್ತಂದ್ರೆ ದೇವರು ಒಂದು ಸಣ್ಣ ಶಕ್ತಿ ಕೊಟ್ಟಿದ್ದಾನೆ ಸಿನಿಮಾನ ಮಾಡುವಂತಹದ್ದು. ಸೊ ಅದಕ್ಕೆ ಆ ಅವಕಾಶ
ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ವಿನಯ್ ಗುರೂಜಿನ ಕರೆಯೋ ಉದ್ದೇಶ ಇದ್ದಿದ್ದು ಏನು ಅಂತಂದ್ರೆ, ಈ ಪಾತ್ರ 12ನೇ ಶತಮಾನ, ಈ ಸಿನಿಮಾದಲ್ಲಿ ಒಂದು 12ನೇ ಶತಮಾನದಲ್ಲಿ ಬರುವಂತ ಒಂದು ಗುರುಸಿದ್ಧನ ಪಾತ್ರ, ಸುಡುಗಾಡು ಸಿದ್ಧರು ಅಂತ ನಾವು ಹೇಳ್ತೀವಿ. ಅವರು ಜಂಗಮರು, ಊರೂರು ಸುತ್ತಾಡಿ ಕಷ್ಟದಲ್ಲಿರೋರಿಗೆ ಔಷಧಿಗಳನ್ನ ಮಾಡಿಕೊಡ್ತಾ ಮತ್ತು ಹಾಡ್ಕೊಂಡು ನಗಿಸ್ಕೊಂಡು ಆ ಜನಾಂಗದ ಒಂದು ತುಂಬಾ ದೊಡ್ಡ ಇತಿಹಾಸನೇ ಇದೆ. ಆ ಇತಿಹಾಸನ ರಿವೀಲ್ ಮಾಡಬೇಕು ಅಂತಂದ್ರೆ ಆ ಪದ್ಧತಿ ಮತ್ತು ಅದನ್ನೆಲ್ಲ ಗೊತ್ತಿರೋರು ಮತ್ತು ಅದಕ್ಕೆ ಒಂದು ಶಕ್ತಿ ಆಗಿ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಅವಧೂತರು ಅಂದ್ರೆ ನಮ್ಮ ವಿನಯ್ ಗುರೂಜಿ ಅಂತಾನೆ ನಾವು ಹೇಳ್ತೀವಿ. ಅದಕ್ಕೆ ಅವರೇ ಬಂದು ಈ ಪಾತ್ರನ ರಿವೀಲ್ ಮಾಡ್ಬೇಕು ಅನ್ನೋದು ಉದ್ದೇಶ ಆಗಿತ್ತು. ಆಗ್ಲೇ ಹೇಳದಂಗೆ ತುಂಬಾ ಸುತ್ತಾಡಿದ್ದೀನಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬರೋದಕ್ಕೆ. ಆದ್ರೆ ಅದನ್ನ ಮೀರಿ ಅವರು ನಮ್ಮ ಮೇಲಿರೋ ಪ್ರೀತಿಗೆ ಮತ್ತು ಪ್ರಜ್ಜು ಬ್ರೋ ಮೇಲಿರೋ ಪ್ರೀತಿಗೆ, ಅವ್ರ ಫ್ಯಾಮಿಲಿ ಮೇಲಿರೋ ಪ್ರೀತಿಗೆ ಗುರೂಜಿ ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ನಾನು ಅದನ್ನು ಕರ್ಸಿರೋದು ನನ್ನ ಪರ್ಸನಲ್ದು ಒಂದಿದೆ, ಅದು ಸಣ್ಣದಾಗಿ ಆಮೇಲೆ ನಾನು ಹೇಳ್ತೀನಿ. ಡೈರೆಕ್ಟರ್ ಗಿರಿರಾಜ್ ಅವರು, ಗಿರಿ ಸರ್ ಜೊತೆ ನಾನು ಆಲ್ಮೋಸ್ಟ್ 2-3 ಸ್ಕ್ರಿಪ್ಟ್ಗಳಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಜಡೇಶ್ ಹೇಳ್ದಂಗೆ ಮತ್ತು ಪುನಿ ರಂಗಸ್ವಾಮಿ ಹೇಳ್ದಂಗೆ ನಾವು ಸೇರೋದೇ ರೈಟರ್ಸ್ ಜೊತೆಗೆ ನಾವು ಸೇರೋದು. ಅಂದ್ರೆ ಏನಾದ್ರೂ ಒಂದು ಸ್ಕ್ರಿಪ್ಟ್ ನನ್ಗೆ ಐಡಿಯಾ ಬಂತು ಅಂತಂದ್ರೆ ಕರೆದು ಒಂದು 4 ಜನಕ್ಕೆ ಡಿಸ್ಕಷನ್ ಮಾಡಿದ್ರೇನೆ ನನಗೆ ಸಮಾಧಾನ ಆಗೋದು. ಆವಾಗ ಗಿರಿ ಸರ್ ಜೊತೆಗೆ ನಾನು ಒಂದು 2-3 ಸ್ಕ್ರಿಪ್ಟ್ಗಳನ್ನ ನಾವು ಡಿಸ್ಕಷನ್ ಮಾಡಿದೆ. ನಾನು ಬೇರೆ ಕತೆಗಳ ಬೇರೆ ನನ್ನ ಕತೆನ ಅವರಿಗೆ ಸ್ಕ್ರೀನ್ ಪ್ಲೇ ಮಾಡಕ್ಕೆ ಕೊಟ್ಟಾಗ 2-3 ಕತೆಗಳನ್ನ ಡಿಸ್ಕಷನ್ ಮಾಡಿದಾಗ ಅವರು ಪದೇ ಮತ್ತು ನನ್ನ ರುದ್ರತಾಂಡವ ಸಿನಿಮಾದಿಂದ ಅವ್ರು ನನಗೆ ಪರಿಚಯ, ಅದರಲ್ಲಿ ಆಕ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಜಿ ಅಕಾಡೆಮಿಗೆ ಅವರು ಫ್ಯಾಕಲ್ಟಿ ಆಗಿ ಬರ್ತಾ ಇದ್ರು. ತುಂಬಾ ಆತ್ಮೀಯತೆ ಅಲ್ಲಿಂದ ಬೆಳೆದು ಒಂದು ಸಿನಿಮಾ ಮಾಡೋಣ ಇಬ್ರು ಅಂತ. ಯಾಕಂದ್ರೆ ಗಿರಿರಾಜ್ ಅವ್ರ ಹತ್ರ ಎಷ್ಟು ಸ್ಟ್ರೆಂತ್ ಇದೆ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಅವ್ರನ್ನ ಬಳಸ್ಕೊಂಡಿಲ್ಲ ಅನ್ನೋದೇ ನನ್ನ ಅನಿಸಿಕೆ. ಆಕ್ಚುಲಿ ಅಷ್ಟು ಅವರ ಬರವಣಿಗೆ ಮತ್ತು ಅವ್ರ ಓದು ಅಷ್ಟು ಇದೆ ಅವರಿಗೆ. ಅದು ಕನ್ನಡ ಚಿತ್ರರಂಗ ಬಳಸ್ಕೊಳ್ಳೋದೇ ಇದ್ರೆ ಅದು ನಮ್ಮದೇ ಏನು ಫೇಲ್ಯೂರ್ ಆಕ್ಚುಲಿ. ಯಾಕಂದ್ರೆ ಅದರ ರೈಟರ್ಸ್ ಕನ್ನಡದಲ್ಲಿ ತುಂಬಾ ಜನ ಇದ್ದಾರೆ. ನಾವು ಹೇಳ್ತೀವಿ ಮಲಯಾಳಂ ಅಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತವೆ, ತಮಿಳಲ್ಲಿ ಕಂಟೆಂಟ್ ಓರಿಯೆಂಟೆಡ್, ಆದ್ರೆ ಇಲ್ಲಿರೋ ರೈಟರ್ಸ್ ಗಳನ್ನ ಕರೆಕ್ಟ್ ಆಗಿ ನಾವು ಬಳಸ್ಕೊಳ್ತಾ ಇಲ್ಲ ಅನ್ನೋದೇ ನನಗನ್ಸೋದು. ಯಾಕಂದ್ರೆ ರಾಮರಸ ನೀವು ನೋಡಿದ ಮೇಲೆ ಗೊತ್ತಾಯ್ತು. ನನ್ನ ಜೊತೆ ಜಡೇಶ್ ಜೆಂಟ್ಲ್ಮನ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ಅವರು ಕಾಟೇರಗಾಯ ಕತೆ ಬರೆದ್ರು. ಪುನೀತ್ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಇವಾಗ ಏಳುಮಲೆ ಅಂತ ಸಿನಿಮಾ ಮಾಡಿದ್ರು. ಮತ್ತೆ ಇವಾಗ ನನ್ನ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರುವಂತ ರಾಘವೇಂದ್ರ ನಾಯಕ್ ಅವ್ರನ್ನ ನೋಡ್ತಾ ಇದ್ದೀರಾ. ಇದೆಲ್ಲ ರೈಟರ್ಸ್ ತಂಡ ಏನು ಅಂದ್ರೆ ಇಲ್ಲಿ ಶಕ್ತಿ ಇರುವಂತ ಮತ್ತು ಟ್ಯಾಲೆಂಟ್ ಇರುವಂತ ತುಂಬಾ ಓದ್ಕೊಂಡಿರುವಂತ ರೈಟರ್ಸ್ ಇದ್ದಾರೆ. ಅವ್ರನ್ನ ನಾವು ಗುರುತಿಸಿ ಅವ್ರಿಗೆ ಒಂದು ಸಿನಿಮಾಗಳು ಮಾಡಿದಾಗ ಜಡೇಶ್ ತರ, ಪುನೀತ್ ರಂಗಸ್ವಾಮಿ ತರ ಮತ್ತು ನಮ್ಮ ಗಿರಿರಾಜ್ ತರ ಹೊಸ ತರದ ಸಿನಿಮಾಗಳನ್ನ ಹುಟ್ಟು ಹಾಕೋ ರೈಟರ್ಸ್ ನಮ್ಮಲ್ಲೂ ಇದ್ದಾರೆ, ಗ್ಯಾರಂಟಿ. ಅದನ್ನ ನಾವು ರೈಟರ್ಸ್ ನ ಬೆಳೆಸುವಂತ ಪದ್ಧತಿನ ಶುರು ಮಾಡಬೇಕು. ಅದನ್ನ ದಯವಿಟ್ಟು ನನ್ನ ಜೊತೆಗೆ ಎಲ್ಲರೂ ಸೇರ್ಕೊಳ್ಳಿ. ನಾನು ಒಬ್ಬನೇ ಸೇರ್ಕೊಂಡ್ರಾಗಲ್ಲ. ನನ್ನ ಜೊತೆಗೆ ಇವಾಗ ಜಡೇಶ್ ಬಂದ್ಬಿಟ್ಟು ಇನ್ನೊಬ್ಬ ರೈಟರ್ಗೆ ಕತೆ ಡೈರೆಕ್ಷನ್ ಕೊಟ್ಟು ಸಿನಿಮಾ ಮಾಡಿಸ್ತಾ ಇದ್ದಾರೆ. ಅದಕ್ಕೂ ಒಳ್ಳೇದಾಗ್ಲಿ. ಪ್ರಜ್ಜುಬ್ರೋನೇ ಯಾಕೆ ಬೇಕು ಅಂತ ಅನಿಸ್ತಂತಂದ್ರೆ ಜೆಂಟ್ಲ್ಮ್ಯಾನ್ ಅಲ್ಲಿ ಅವರು ತೋರಿಸಿರುವಂತ ಡೆಡಿಕೇಶನ್. ಅದರಲ್ಲಿ 24 ಅವರ್ಸ್ ನಮ್ಮ ಜಡೇಶ್ ಮೋಸ್ಟ್ಲಿ 24 ಅವರ್ಸ್ ಒಂದು 6 ದಿನ 7 ದಿನ ಶೂಟಿಂಗ್ ಮಾಡಿದ್ದಾರೆ. ಅಷ್ಟು ಹಾರ್ಡ್ ವರ್ಕ್ ಮತ್ತು ಅಷ್ಟು ಪೇಷನ್ಸ್ ಇರೋ ನಟನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಅಷ್ಟು ಪೇಷನ್ಸ್. ಇದರಲ್ಲಿ ಒಂದು ಬೆಟ್ಟ ಯಾವ್ದು ಮಹೇಶ, ಯಾವ್ದು ಅದೆಲ್ಲ ಬೆಟ್ಟ ಇದ್ರಲ್ಲಿ ಗುಡಿಬಂಡೆ ಬೆಟ್ಟ ಹತ್ಬೇಕು. ಅವರು ಆ ಮೇಕಪ್, ಆ ದಾಡಿ ಹತ್ಕೊಂಡು ಒಂದು 500 ಮೆಟ್ಲು ಹತ್ಕೊಂಡು ಆ ಸಾಂಗ್ ಮಾಡ್ಕೊಂಡು ಬಂದಿದೀವಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ. ಅಂದ್ರೆ ಇದರಲ್ಲಿ ಆ ಮೇಕಪ್ ಹಾಕೊಂಡೇ ಇರಬೇಕು. ಇದರಲ್ಲಿ ಒಂದು 4-5 ತರ ಬೇರೆ ಗೆಟಪ್ಗಳಿದಾವೆ. ನಾನು ಕತೆ ಹೇಳಕ್ ಹೋದಾಗ ಪ್ರಜ್ಜು ಬ್ರೋಗೆ ನಾನು ಒಂದೇ ಹೇಳಿದ್ದು, ಬ್ರೋ ಈ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಹೀರೋ, ಆದ್ರೆ ನೀವೇನು ಅಂತಂದ್ರೆ ಒಂದು ರೆಫರೆನ್ಸ್ ಕೊಟ್ಟೆ ಅವರಿಗೆ. ಏನ್ ಕೊಟ್ಟೆ ಅಂತ ಅಂದ್ರೆ ಅವರಿಗೆ ನಾನು ಮಸ್ತಿ ರೆಫರೆನ್ಸ್ ಕೊಟ್ಟೆ. ಶ್ರೀ ಮುರಳಿ ಅವರು ನಮ್ ಕಾರ್ತಿಕ್ ಮಹೇಶ್ ಅವರು, ಶಿವಣ್ಣ ನೀವು ಈ ಸಿನಿಮಾಗಂತೆ ನಾನು ರೆಫರೆನ್ಸ್ ಕೊಟ್ಟೆ. ಅವಾಗ ಆಯ್ತು ಬ್ರೋ ಮಾಡೋಣ ಇದು ಅಂತ ಡಿಸೈಡ್ ಆಯ್ತು. ಅಂದ್ರೆ ಅಷ್ಟು ಈ ಸಿನಿಮಾಗೆ ಮುಖ್ಯವಾದ
ನಾವು ಮಸ್ತಿ ನೋಡಿದಾಗ ನಮ್ಗೆ ಹೆಂಗೆ ಶಿವಣ್ಣ ಅವರು ಇದ್ದಾರೆ ಆ ತರ ರಾಮರಸಗೆ ನಮ್ಮ ಪ್ರಜ್ಜುಬ್ರು ಆ ತರದೊಂದು ಪಾತ್ರ ಇದ್ರಲ್ಲಿ ಮಾಡಿದ್ದಾರೆ. ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ಇವತ್ತು ಹೇಳ್ತಿದ್ದೀನಿ, ಎಲ್ರೂ ಚಪ್ಪಲಿ ಬಿಟ್ಬಿಟ್ಟು ಆ ಕೊನೆಯ ಒಂದು 20 ನಿಮಿಷ ಸಿನಿಮಾ ನೋಡ್ತಾರೆ. ಆ ತರದ್ದು ಒಂದು ಪಾತ್ರ, ಆ ತರದ್ದು ಹೊಸ ಹೊಸ ಬೇರೆ ಬೇರೆ ತರದ್ದು ಗೆಟಪ್ಗಳನ್ನ ಮಾಡಿದ್ದಾರೆ. ಒಂದು ಹೊಸ ತರದ್ದು ಒಂದು ಜಾನರ್ ಟ್ರೈ ಮಾಡಿದೀವಿ ಕತೆ ವಿಷಯದಲ್ಲಿ. ಒಂದು ಮಿಥಿಕಲ್ ಫ್ಯಾಂಟಸಿ ಡ್ರಾಮಾ ತುಂಬಾ ಅಂದ್ರೆ ಶುರು ಮಾಡ್ಬೇಕಪ್ಪ ಅಂತಂದ್ರೆ ಒಂದ್ ಬಜೆಟ್ ಅಲ್ಲಿ ಮಾಡ್ಬೇಕಂತ ಶುರು ಮಾಡಿದ್ವಿ. ಆದ್ರೆ ಅದು ಕತೆ ರಿಕ್ವೈರ್ಮೆಂಟ್ ತುಂಬಾ ದೊಡ್ಡದಾಗ್ತಾ ಹೋಗ್ತು. ಅದೇ ತರದ್ದು ಆರ್ಟಿಸ್ಟ್ ಆಡ್ ಅಪ್ ಆಗ್ತಾ ಹೋದ್ರು. ಆಲ್ರೆಡಿ ನಾವು ಕಾರ್ತಿಕ್ ಮಹೇಶ್ ಅವರು ಮತ್ತು ಪ್ರಜ್ಜುಬ್ರು, ಹೆಬಾ ಪಟೇಲ್, ಶರಣ್ ಸರ್ ಈ ತರದ್ದು ಒಂದು ಲಿಸ್ಟ್ ಆಲ್ರೆಡಿ ಬಿಡುಗಡೆ ಮಾಡಿದೀವಿ. ಆಲ್ರೆಡಿ ಅವ್ರನ್ನೆಲ್ಲರೂ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಆ ತರ ಕ್ಯಾರೆಕ್ಟರ್ ಇನ್ನೂ ಸಾಕಷ್ಟು ಪಾತ್ರಗಳು ಇನ್ನೂ ಬರುತ್ತೆ. ಎಲ್ಲರೂ ಬೆರಗಾಗಿ ನೋಡೋ ತರದ್ದು ಪಾತ್ರಗಳು ಇನ್ನೂ ಇದಾವೆ ಈ ಸಿನಿಮಾದಲ್ಲಿ. ಆ ತರದ ಪಾತ್ರಗಳು ಇನ್ನೂ ಸಾಕಷ್ಟು ಬರುತ್ತೆ. ಅದನ್ನೆಲ್ಲ ನಾವು ನೋಡೋಣ. ಸ್ವಲ್ಪ ಮಾತಾಡ್ತೇನೆ, ಯಾಕಂದ್ರೆ ಇವತ್ತು ಮಾತಾಡ್ಬೇಕಂತ ಬಂದಿದ್ದೀನಿ. ದಯವಿಟ್ಟು ನೀವು 5-6 ಪ್ರೆಸ್ ಮೀಟ್ ಆಗಿದೆ, ಅದು ಇಲ್ಲ ನಾನು ರಾಮರಸದ ಬಗ್ಗೆ ಮಾತಾಡ್ಬೇಕು. ನಿನ್ನೆ ಬೇರೆ ಬಗ್ಗೆ ಮಾತಾಡಿದ್ದೀನಿ. ಇದರಲ್ಲಿ ಟೆಕ್ನಿಷಿಯನ್ಸ್ ಆಗಿ ನಾನು ಹೇಳಕ್ ಹೊರಟಿದ್ದು ಕೆ ಸರ್ದು ಇದು 100ನೇ ಸಿನಿಮಾ ಮಾಡಿದ್ದಾರೆ. ಜೆಂಟ್ಲ್ಮನ್ ಸಿನಿಮಾ ಮಾಡ್ಬೇಕಾದ್ರೆ ಅವ್ರು ವಿನೋದ್ ಮಾಸ್ಟರ್ ಹತ್ರ ಅಸಿಸ್ಟೆಂಟ್ ಆಗಿದ್ರು. ಕಾಂತಾರ ಮಾಡೋಕ್ಕಿಂತ ಮುಂಚೆ ನಮ್ದೆಲ್ಲ ಆಕ್ಷನ್ಸ್ ಮುಗಿದೋಗಿತ್ತು. ಆಕ್ಚುಲಿ ಎಲ್ಲ ನಾವ್ ಹೇಳ್ಬೇಕಂದ್ರೆ ಕಾಂತಾರ ಸೆಟ್ಗೆ ಅವರು ಹೋಗೋಕ್ಕಿಂತ ಮುಂಚೆ ನಮ್ಮ ರಾಮರಸದಲ್ಲಿ ಅಷ್ಟು ಆಕ್ಷನ್ಗಳನ್ನ ಮುಗಿಸಿ ಅವರು ಕಾಂತಾರ ಸೆಟ್ಗೆ ಹೋಗಿದ್ದು. ಕಾಂತಾರ ಸೆಟ್ಗೆ ಹೋದಾಗ ಕ್ಲೈಮ್ಯಾಕ್ಸ್ ಅಲ್ಲಿ ದಿನಾ ಕಾಲ್ ಮಾಡ್ತಾ ಇದ್ದೆ ಅವ್ರಿಗೆ, ಮಾಸ್ಟರ್ ನಮ್ದು ಕ್ಲೈಮ್ಯಾಕ್ಸ್, ಅವ್ರದ್ದು ಕ್ಲೈಮ್ಯಾಕ್ಸ್ ಹೆಂಗಿದೆ, ಏನಿದೆ ಡಿಫ್ರೆನ್ಸ್? ಇಲ್ಲ ಭಯ ಪಡ್ಬೇಡಿ ನೀವು, ಅವ್ರದ್ದು ಕ್ಲೈಮ್ಯಾಕ್ಸ್ ಬೇರೆ ತರ ಐಡಿಯಾಗಳು ಮಾಡಿದ್ದಾರೆ, ಅವ್ರದ್ದು ಬೇರೆ ತರ ಕ್ಲೈಮ್ಯಾಕ್ಸ್ ಇದೆ, ನಿಮ್ದೇ ಬೇರೆ ತರ ಇದೆ. ನಿಮ್ಮ ಸಿನಿಮಾ ಬಂದಾಗ ಪ್ರೌಡ್ ಆಗಿ ಹೇಳ್ಬೋದು, ನಾನು ರಾಮರಸ ಫಸ್ಟ್ ಮಾಡಿ ಆಮೇಲೆ ನಾನು ಕಾಂತಾರ ಮಾಡಿದ್ದೀನಿ ಅಂತ ನಾನು ಪ್ರೌಡ್ ಆಗಿ ಎಲ್ಲ ಕಡೆ ಹೇಳ್ಕೊಳ್ತೀನಿ ಅಂತ ಮಾಸ್ಟರ್ ಅವತ್ತು ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಮುಂದಿನ ದಿನದಲ್ಲಿ ನೆರವೇರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಆರ್ಟ್ ಡೈರೆಕ್ಟ್ರು, ಅವರು ಆರ್ಟ್ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವು ಅವರು ಕೊಲೀಗ್ಸ್ ಆಕ್ಚುಲಿ. ಫಸ್ಟ್ ನಾನು ಇಂಡಸ್ಟ್ರಿ ಬಿಗಿನಿಂಗ್ ಅಲ್ಲಿ ಬಂದಾಗ ಸೈನಿಕ ಸಿನಿಮಾಗೆ ನಾನು ಫಸ್ಟ್ ನಮ್ಮ ಜಿ ಮೂರ್ತಿ ಅಂತ ಆರ್ಟ್ ಡೈರೆಕ್ಟರ್ ಇದ್ರು. ಆ ಜಿ ಮೂರ್ತಿ ಸರ್ ಆರ್ಟ್ ಡೈರೆಕ್ಟರ್ ಅಲ್ಲಿ ನಾನು ಆರ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಅವರು ಜಿ ಮೂರ್ತಿ ಸರ್ ಹತ್ರ ಆರ್ಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿ ಅವ್ರು ಕೆಲಸ ಮಾಡ್ತಿದ್ರು. ಅಲ್ಲಿಂದ ನಮ್ಮ ಇಬ್ಬರು ಜರ್ನಿ ಸ್ಟಾರ್ಟ್ ಆಗಿದ್ದು. ಅವರು ನನ್ನ ಕೊಲಿಗೆ ಆಕ್ಚುಲಿ ಆರ್ಟ್ ಡಿಪಾರ್ಟ್ಮೆಂಟಿಗೆ ಇವಾಗ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅದ್ಭುತವಾಗಿ ಸೆಟ್ಗಳನ್ನು ಹಾಕಿದ್ದಾರೆ ನಮಗೆ ಬಜೆಟ್ ತಕ್ಕನಾಗಿ. ಅದು ಮುಂದೆ ನೀವು ಸಿನಿಮಾಗಳು ನೋಡಿದಾಗ ಅವ್ರ ಟ್ಯಾಲೆಂಟ್, ಆಲ್ರೆಡಿ ಅವರು ಸ್ಟೇಟ್ ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ. ಅವ್ರ ಟ್ಯಾಲೆಂಟ್ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಅವರು ತುಂಬಾ ಈ ತರದ್ದು ಸಿನಿಮಾಗಳನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮುರಳಿ ಮಾಸ್ಟರ್, ನಮ್ದು ಮುರಳಿ ಮಾಸ್ಟರ್ದು ಒಂದು ಜರ್ನಿ ರಾಜಾವಲಿಯಿಂದನೇ ಸ್ಟಾರ್ಟ್ ಆಯ್ತು. ಓಂ ಹಿಂದೂ ಗುರುತು ಅವ್ರದ್ದು ನಂದು ಫಸ್ಟ್ ಕಾಂಬಿನೇಷನ್ ಸಾಂಗ್ ನಾವು ಮಾಡಿದ್ದು. ಅಲ್ಲಿಂದ ಇವತ್ತಿನವರೆಗೂ ಮೋಸ್ಟ್ಲಿ 3 ಸಿನಿಮಾಗೂ 4 ಸಿನಿಮಾಗೂ ಸಿಂಗಲ್ ಕಾರ್ಡ್ ಮುರಳಿ ಮಾಸ್ಟರ್ ನಂದು ಕಾಂಬೋ. ಅದರಿಂದ ಈ ಜರ್ನಿ ಚೆನ್ನಾಗಿ ಹೋಗ್ತಾ ಇದೆ. ಮುರಳಿ ಮಾಸ್ಟರು ಅದೇ ಹೇಳಿದ್ನಲ್ಲ, ನಾನು ಕೆ ಸರ್ಗೆ ಹೇಳ್ದಂಗೆ, ನಾವು ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋ ಟೆಕ್ನಿಷಿಯನ್ ಜೊತೆಗೆ ಹೆಚ್ಚು ನಾವು ಕೆಲಸ ಮಾಡಿದಾಗ ಅವರು ಇನ್ನೂ ಹೆಚ್ಚು ನಮಗೆ ಒಳ್ಳೊಳ್ಳೆ ಕೊಡ್ತಾರೆ. ನಾನು ಅವ್ರಿಗೆ ಬ್ಯಾಂಗಲ್ ಬಂಗಾರಿ ಸ್ಟೆಪ್ ನೋಡಿದಾಗ ಮುರಳಿ ಮಾಸ್ಟರ್ ಹೇಳಿದೆ, ಮಾಸ್ಟರ್ ಮುರಳಿ 2.0 ಸ್ಟಾರ್ಟ್ ಆಯ್ತು, ನೋಡ್ತಾ ಇರಿ ನೀವು ಅಂತ ಹೇಳಿದೆ. ಇವಾಗ ನೋಡಿ, ಬ್ಯಾಂಗಲ್ ಬಂಗಾರಿ ಅದ್ಭುತವಾಗಿ ಹಿಟ್ ಕೊಟ್ಟರು, ಇವಾಗ ಬೆಂಕಿ ಅದ್ಭುತವಾಗಿ ಹಿಟ್ ಕೊಟ್ಟಿದ್ದಾರೆ. ಇವಾಗ ರಾಮರಸದಲ್ಲಿ 100% 2 ಸಾಂಗ್ ಅಂತರೂ ಅಲ್ಟಿಮೇಟ್ ಆಗಿ ಹಿಟ್ ಕೊಡ್ತಾರೆ. ಆ ಮಟ್ಟಿಗೆ ಸ್ಟೆಪ್ಗಳನ್ನ ಹಾಕ್ಸಿದ್ದಾರೆ. ಅಲ್ಟಿಮೇಟ್ ಆಗಿರುತ್ತೆ ಮುರಳಿ ಮಾಸ್ಟರ್ ಟ್ಯಾಲೆಂಟ್. ಲಿರಿಕ್ಸ್ ಬರೆದಿರುವಂತ, ನಾನು ಯಾವಾಗಲೂ ಗುರುಗಳನ್ನೇ ಕರೆಯೋದು, ನನ್ನ ಪ್ರೀತಿಯ ಗುರುಗಳು ನಾಗೇಂದ್ರ ಪ್ರಸಾದ್ ಸರ್ 2 ಸಾಂಗ್ ಇದರಲ್ಲಿ ಬರೆದಿದ್ದಾರೆ. ಫಸ್ಟ್ ಒಂದು ಹೇಳಿದ್ರು ಅವರು, ಒಂದು ಗುರುಚಿತ್ರ ಬಗ್ಗೆ ಪ್ರಜ್ಜು ಬ್ರೋ ಮಾಡಿರುವಂತ ಆಕ್ಟ್ ಮಾಡುವಂತ, ಕೊನೆಗೆ ನೀವು ವಿಜುವಲ್ಸ್ ನೋಡಿದ್ರೆ ಆ ಸಾಂಗ್ ಗುರುವೇ ನಿನ್ನ ಆಟ ಬಲ್ಲವರು ಯಾರು 2 ಲೈನ್ ಇಟ್ಕೊಂಡು ಆ ಸಾಂಗ್ ಬರ್ದಿದ್ದಾರೆ. ಆ ಸಾಂಗ್ ನಾವು ಯೂಸ್ ಮಾಡಿದ ಮೇಲೆ KD ಅವರು ಅದೇ 2 ಸಾಂಗ್ನ ಇಟ್ಕೊಂಡು ಬಿಟ್ಟಿರೋದು. ನಾನು ಅವ್ರದ್ದು ಏನು ಪ್ರೋಮೋ ಸಾಂಗ್ ಬಿಟ್ಟ ದಿನನೇ ಪ್ರೇಮ್ ಸರ್ಗೆ ಕಳಿಸ್ದೆ, ಸರ್ ಇದೇ 2 ಲೈನ್ಗಳನ್ನ ಇಟ್ಕೊಂಡು ನಾನು ಸಾಂಗ್ ಮಾಡಿದ್ದೀನಿ, ಮತ್ತೆ ನಮ್ಮಿಬ್ರು ಮಧ್ಯದಲ್ಲಿ ಇದು ಆಗೋದು ಬೇಡ ಅಂತ ಫಸ್ಟೇ ಅವ್ರಿಗೆ ಅವತ್ತಿನ ದಿನನೇ ಕಳಿಸ್ಬಿಟ್ಟೆ. ಅದರಿಂದ ಇದು ಜಾನಪದ ಸಾಂಗ್ ಆಗಿರೋದ್ರಿಂದ ಯಾರು ಯಾವ ಲೈನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಅಂತದ್ದೇನೋ ಸಮಸ್ಯೆನೇ ಇಲ್ಲ ಅಂತ ಹೇಳಿದಾಗ ನಾವು 2 ಲೈನ್
ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನ ಬೇರೆನೆ ಅದ್ಭುತವಾಗಿ ಬರೆದಿದ್ದಾರೆ. ಅವ್ರ ಬಗ್ಗೆ ಅವ್ರ ಟ್ಯಾಲೆಂಟ್ ಬಗ್ಗೆ ಹೇಳೋಷ್ಟು ನಾನು ದೊಡ್ಡ ಏನಲ್ಲ, ಅಷ್ಟು ಮಾಡಿದ್ದಾರೆ. ಅವರು ಉಳಿಸಿದ್ದರು ಸಾಂಗ್ ಎಲ್ಲಾನು ನಮ್ಮ ಡೈರೆಕ್ಟ್ರು ಮತ್ತು ಆ ಕ್ರೆಡಿಟ್ ಅವರಿಬ್ಬರಿಗೆ ಸೇರುತ್ತೆ. ಆದ್ರೆ ಇನ್ನೊಂದು ಸಾಂಗ್ ಬರೆದಿದ್ದಾರೆ, ಅದು ನಾನು ಹೋಗಿ ಪಟ್ಟು ಕೂತ್ಕೊಂಡಿದ್ದು. ನನಗೊಂದು 100 ಮಿಲಿಯನ್ ಸಾಂಗ್ ಬೇಕು ಇಷ್ಟೇ ಕೇಳಿದವರು. ನನಗೆ ಏನೂ ರೀಸನ್ ಇಲ್ಲ, ಅದ್ಭುತವಾದಂತ ಒಂದು ಟ್ಯೂನ್ ತಂದಿದ್ದೀನಿ, ಇದು 100 ಮಿಲಿಯನ್ ಓಡ್ಲೇಬೇಕು. ಜೆಂಟಲ್ಮನ್ ನಲ್ಲಿ ನಾವು ಹೆಂಗೆ ಮರಳಿ ಮನಸ್ಸಾಗಿದೆ ಆಗಿದೆ, ಅದೇ ತರದ್ದು ಒಂದು 100 ಮಿಲಿಯನ್ ಸಾಂಗ್ ನೀವು ಬರ್ಕೊಡ್ಬೇಕು. ಅದಾದ್ಮೇಲೆ ಅವಾಗ ರೀಸೆಂಟ್ ಆಗಿ ಅವರು ಕೃಷ್ಣ ಪ್ರಣಯ ಸಖಿ ಸಾಂಗ್ ಬರ್ತಿದ್ರು. ನನಗೆ ಈ ಸಾಂಗ್ ಆಗ್ಬೇಕು ಅಂತ, ಆ ಸಾಂಗ್ ಆ ತರ ಬರೆದು ಕೊಟ್ಟಿದ್ದಾರೆ. ದೇವರ ದಯದಿಂದ 100 ಮಿಲಿಯನ್ ಆಗ್ಲೇಬೇಕು ಅನ್ನೋ ಆಸೆ, ಆ ಸಾಂಗ್ ಮೇಲೆ ಅಷ್ಟು ಭರವಸೆ ನನಗಿದೆ. ಭರತ್ ಬಿಜೆ ಮ್ಯೂಸಿಕ್ ಡೈರೆಕ್ಟರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಸಾಂಗ್ಗಳು ಬಂದಾಗ ನಿಮಗೆ ಅವ್ರ ಬಗ್ಗೆ ಹೆಚ್ಚು ಗೊತ್ತಾಗುತ್ತೆ. ಅದಾದ್ಮೇಲೆ ಏನು ಈ ಗುರು ದೇಶಪಾಂಡೆ ಇಷ್ಟು ದೊಡ್ಡ ಸಿನಿಮಾ ಮಾಡಕ್ಕೆ ಕಾರಣ ನಾನು ಒಬ್ಬನೇ ಅಲ್ಲ, ಇವ್ರು ಇರೋದಕ್ಕೆ ಈ ಇಷ್ಟು ದೊಡ್ಡ ಸಿನಿಮಾ ಆಗೋದ್ ಕಾರಣ. ಇವ್ರಿಲ್ಲ ಅಂದಿದ್ರೆ ಈ ಸಿನಿಮಾ ಮೋಸ್ಟ್ಲಿ ಅರ್ಧಕ್ಕೆ ನಿಂತು ಬಿಟ್ಟಿರೋದು, ಪೂರ್ತಿನೇ ಆಗ್ತಾ ಇರಲಿಲ್ಲ ನನ್ನ ಪ್ರಕಾರ. ಇವ್ರು ಬಂದು ನಾನು ಹುಚ್ಚ ಅಂದ್ರೆ ನನ್ಕಿಂತ ದೊಡ್ಡ ಹುಚ್ಚ ಇವರು. ಅದು ಹೇಳಿದ್ರಲ್ಲ, KGF ಡೈಲಾಗ್ ಹೇಳಿದ್ರಲ್ಲ, ಮಾಡಿದ್ರೆ ಹಂಗೆ ಮಾಡ್ಬೇಕು. ಯಶ್ ಅವ್ರ ಜೊತೆ ವರ್ಕ್ ಮಾಡಿ ಅವ್ರು ಹೇಳ್ತಾ ಇದ್ರು, ಆ ತರದ್ ಹುಚ್ಚರು ಇವ್ ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ಆದ್ರಿಂದ ನನಗೆ ಇದು ಸಿನಿಮಾ 10 ಕೋಟಿ 12 ಕೋಟಿ 15 ಕೋಟಿ ಅದು ದಾಟಿದೆ. ಇವಾಗ ದಾಟಿದ್ರು ಇವತ್ತು ಹೇಳ್ತಾರೆ, ಸರ್ ಹಿಂಗೆ ಮಾಡೋಣ ಸರ್, ಪ್ರೆಸ್ ಮೀಟ್ ಒಂದು ಇದು ಪೋಸ್ಟರ್ ಲಾಂಚ್ ಬೇಡ ಸರ್, ದೊಡ್ಡದಾಗೆ ಮಾಡೋಣ ಏನಾದ್ರು ಅಂತ ಹೇಳಿ ನನ್ನ ಜೊತೆ ನಿಂತಿದ್ದಾರೆ. ನಾನು ಹುಚ್ಚ, ಅವರು ಹುಚ್ಚರಾಗಿದ್ವಿ, ಆದ್ರೆ ಸಿನಿಮಾ ಹುಚ್ಚರು ಅಷ್ಟೇ, ಬೇರೆ ಏನು ಹುಚ್ಚರಲ್ಲ. ಅದ್ರ ಜೊತೆಗೆ ನನ್ನ ಜೊತೆ ಕೆಲಸ ಮಾಡ್ತಾ ಇರುವಂತ PRO ವೆಂಕಟೇಶ್ ಸರ್ನ ಇವತ್ತು ಮರೆಯಕ್ಕಾಗಲ್ಲ. ಪ್ರತಿ ಸತಿ ನನಗೆ ಬೆಂಬಲವಾಗಿ ನಿಂತ್ಕೊಂಡು, ನಾನು ಕರೆದಾಗೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡು, ಮೀಡಿಯಾದವ್ರನ್ನ ಕನ್ವಿನ್ಸ್ ಮಾಡಿಕೊಂಡು, ನಾವು ಹೇಳಿದ ಟೈಮು ಹೆಚ್ಚು ಕಮ್ಮಿ ಆಗ್ತಾ ಇರೋ ಟೈಮ್ಗಳು ಎಲ್ಲದಕ್ಕೂ ನನ್ನ ಜೊತೆ ಸಾಥಾಗಿ ವೆಂಕಟೇಶ್ ಸರ್ ನಿಂತಿದ್ದಾರೆ, ಅವರಿಗೆ ಧನ್ಯವಾದಗಳು. ಅದಾದ್ಮೇಲೆ ಅನಿಲ್ ನನ್ನ ತಮ್ಮ, ಅವನು ಆಕ್ಚುಲಿ ಡಿಜಿಟಲ್ PRO ಅನಿಲ್, ಅದು ಅವನ ನಟ ಆಕ್ಚುಲಿ ಈ ಸಿನಿಮಾದಲ್ಲಿ. ಆಮೇಲೆ ಡಿಜಿಟಲ್ PRO ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ, ಮೊದ್ಲು ಆ ಡಿಜಿಟಲ್ PRO ಬಿಟ್ಬಿಡಲ್ಲೋ ನೀನ್ ಒಳ್ಳೆ ಆಕ್ಟರ್, ನೀನು ಆಕ್ಟ್ ಮಾಡ್ಕೊಂಡು ಹೋಗೋ ಅಂತೀನಿ. ಸರ್ ರಾಮರಸ ಬಂದ್ಮೇಲೆ ಫುಲ್ ಟೈಮ್ ಆಕ್ಟರ್ ನಾನು ಅಂತ ಹೇಳ್ತಾ ಹೋದೆ. ಅದರಿಂದ ಮೋಸ್ಟ್ಲಿ ರಾಮರಸ ಸಿನಿಮಾ ಆದ್ಮೇಲೆ ಅವನು ಡಿಜಿಟಲ್ PRO ಬಿಟ್ಟು ಫುಲ್ ಟೈಮ್ ಆಕ್ಟರ್ ಆಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಸಿನಿಮಾದಲ್ಲೇ ಹೀರೋ ಆಗಿ ಮಾಡ್ತೀನಿ, ನಮ್ಮ ಬ್ಯಾನರ್ ಅಲ್ಲೇ ಅವ್ನು ಮಾಡ್ತೀನಿ, ಅದು ಗ್ಯಾರಂಟಿ. ಯಾಕೆಂದ್ರೆ ಪ್ರತಿ ಹಂತದಲ್ಲೂ ಅವನು ನನಗೆ ಬೆಂಬಲವಾಗಿ ನಿಲ್ತಾನೆ. ಮಗ ಹಿಂಗ ಆಗ್ಬೇಕು, ಮಗ ಹಿಂಗ ಇದೇ ಸಮಸ್ಯೆ ಅಂದಾಗೂ ಬಂದು ನಿಲ್ತಾನೆ. ರಾತ್ರಿ ಹಗಲು ಏನು ನೋಡಲ್ಲ. ಬೇರೆಯವ್ರ ಹತ್ರ ಎಷ್ಟು ಪೇಮೆಂಟ್ ತಗೊಳ್ತಾನೆ ಗೊತ್ತಿಲ್ಲ, ನನ್ನ ಹತ್ರ ₹1 ಪೇಮೆಂಟ್ ತಗೊಳಲ್ಲ ಅವನು. ತಗೊಳ್ಳಲ್ಲ. PROಗೂ ಪೇಮೆಂಟ್ ತಗೊಳಲ್ಲ ಅವನು. ಓಕೆ, ಏನಕ್ಕೂ ಪೇಮೆಂಟ್ ತಗೊಳಲ್ಲ ನನ್ನ ಹತ್ರ. ತಮಾಷೆಗೆ ಹೇಳ್ತಾ ಇರೋದು. ಅಂದ್ರೆ ಅವನ ತಮ್ಮ, ಅವನು ನಮ್ಮಿಬ್ರದ್ದು ಫ್ಯಾಮಿಲಿ ಇದ್ದಂಗೆ, ಅದರಿಂದ ಅವನು ಇದು. ಅದು ಬಿಟ್ಟು ಮಹೇಶ್ ಓನ್ಲಿ ಮಹೇಶ್ ಇದ್ದಾನೆ. ಅವನು ಜೆಂಟಲ್ಮನ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದ, ಇವಾಗ ಡೈರೆಕ್ಟರ್ ಆಗು ಆಗಿದ್ದಾನೆ. ನೆಕ್ಸ್ಟ್ ನಮ್ಮ ಬ್ಯಾನರ್ ಅಲ್ಲಿ ಡೈರೆಕ್ಟರ್ ಆಗ್ಬಿಡ್ತಾನೆ ಮೋಸ್ಟ್ಲಿ. ಒಳ್ಳೇದಾಗಲಿ ಅವನಿಗೆ. ಇದರಲ್ಲಿ ತುಂಬಾ ಸ್ಪೆಷಲ್ ಮೇಕಪ್ಗಳು ತುಂಬಾ ಇದಾವೆ ಸಿನಿಮಾದಲ್ಲಿ. ಅದನ್ನ ಪ್ರೊಡ್ಯೂಸರ್ ಮಾಡಿದಂತ ನಂದ ಅವರು ಫಸ್ಟ್ ಬಂದಾಗ ಆ ಗೆಟಪ್ಗಳು ತೋರಿಸಿದಾಗ ಸಾರ್ ಅಂತಂದ್ರು. ಹೆಂಗ್ ಸರ್ ಇದು ಅಂತಂದ್ರು. 5 ಅವರ್ 6 ಅವರ್ ಕೂತ್ಕೋಬೇಕು ಮೇಕಪ್ಗೆ, ಹೆಂಗ್ ಶೂಟಿಂಗ್ ಮಾಡೋದು ಸರ್, ಎಷ್ಟು ಗಂಟೆಗೆ ಬರೋದು ಸರ್, ಬೆಳಿಗ್ಗೆ ನಾವು ಸರ್ ಎಷ್ಟು ಗಂಟೆಗೆ ಕರ್ಲಿ ಸರ್, ಎಷ್ಟು ಅವರ್ ಮೇಕಪ್ ಮಾಡ್ಲಿ ಸರ್, ಮೇಕಪ್ ಮಾಡಿದ್ಮೇಲೆ ಹೆಂಗೆ ಸರ್ ಇಷ್ಟು ಅವರಲ್ಲಿ 6 ಅವರ್ ಶೂಟಿಂಗ್ 6 ಅವರ್ ಮೇಕಪ್ ಮಾಡಿ 4 ಅವರ್ ಸರ್ ಶೂಟಿಂಗ್ ಮಾಡ್ತೀರಾ, ಹೆಂಗೆ ಸರ್ ಇದು ಸರ್ ಹತ್ರ ಮಾತಾಡ್ಕೊಂಡಿದ್ದೀರಾ ಸರ್, ಈ ಬಾಟಗಳು ಆಮೇಲೆ ಡಬಲ್ ತ್ರಿಬಲ್ ಆಗೋದು, ಟೈಮಿಂಗ್ ಎಲ್ಲ ಆಗೋದು ನೀವು ಮಾತಾಡ್ಕೊಂಡಿದ್ದೀರಾ ಸರ್ ಅವೆಲ್ಲ ಟೈಮ್ಗೆಲ್ಲ. ಯಾಕಂದ್ರೆ ಮೇಕಪ್ಗೆ 6 ಅವರ್ ಹಿಡಿದ್ಬಿಡುತ್ತೆ. ಇನ್ನು ಶೂಟಿಂಗ್ ಇರೋದೇ 9 ಅವರ್ ಇರುತ್ತೆ. ಅದ್ರಲ್ಲಿ 1 ಅವರ್ ಬ್ರೇಕು, 1 ಅವರ್ ಟಿಫನ್. ಯಾವಾಗ ಸರ್ ಶೂಟಿಂಗ್ ಮಾಡೋದು 6 ಅವರ್ ಮೇಕಪ್ ಮಾಡಿದ್ಮೇಲೆ ಅಂತ ಫಸ್ಟ್ ಭಯ ಪಡಿಸಿದ್ದು ನಂದ. ಆದ್ರೆ ನಮ್ಮ ಪ್ರೋ ಇದಾರಲ್ಲ, ಅವರು ಜೆಂಟ್ಲಿಮನ್ ಹೇಳಿದಲ್ಲ 24 ಅವರ್ಸ್ ಮಾಡಿ ನಾವು ರೂಢಿ ಆಗ್ಬಿಟ್ಟಿದೀವಿ ಅಂತ. ಆತರ ಅವರು ಬಂದು ನಿಂತು ಆ ತರ ಸ್ಪೆಷಲ್ ಮೇಕಪ್. ಇನ್ನೊಂದು ತುಂಬಾ ಸ್ಪೆಷಲ್ ಆಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಾ ಮೋಲ್ಡ್ ಪ್ರಕಾಶ್ ಅಂತಾನೆ ಹಾಕೊಂಡ್ಬಿಟ್ಟಿದ್ದೀನಿ, ಇಲ್ಲೇ ಇದಾರೆ ಅನ್ಸುತ್ತೆ ಮೋಲ್ಡ್ ಪ್ರಕಾಶ್. ಇದರಲ್ಲಿ ತುಂಬಾ ಒಂದು ಸ್ಪೆಷಲ್ 1-2 ಕ್ಯಾರೆಕ್ಟರ್ಗಳ ಬಗ್ಗೆ, ಕ್ಯಾರೆಕ್ಟರ್ನ ಅವರು
ಅದ್ಭುತವಾಗಿ ಮಾಡಿದ್ದಾರೆ. ನಾವು ಮೇಕಪ್ ಅಂದ್ರೇ ಕಮಲ್ ಹಾಸನ್ ಅವ್ರ ಸಿನಿಮಾ ಅಂತ ನೆನ್ಪು ಮಾಡ್ಕೊಳ್ತೀವಿ. ಅವೇ ಷಣ್ಮುಖಿ ಇರ್ಬೋದು, ಇಲ್ಲ ಇಂಡಿಯನ್ ಇರ್ಬೋದು. ಆ ಥರದ್ದು ಅವರೆಲ್ಲ ಫಾರಿನ್ನಿಂದ ಕರೆಸ್ತಾರೆ ಮೇಕಪ್ ಮ್ಯಾನ್. ನಾವು ಇಲ್ಲಿಯವ್ರನ್ನೇ ಕರೆಸಿದ್ವಿ. ಆದ್ರೆ ಆ ಥರದ್ದೊಂದು ಕೆಲಸ ಅವ್ರು ಮಾಡಿದ್ದಾರೆ. ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಮೋಲ್ಡ್ ಪ್ರೊಫೆಷನ್ ಬಗ್ಗೆ ಕರೆದಿದ್ದೀನಿ. ಇನ್ನೊಂದು ಎಮೋಷನ್ ಇದೆ. ನಾವು ಬರ್ತಾರೆ ಇವಾಗ, ಅವರು ಮೇಲೆ ಬರ್ತಾರೆ. ಒಂದು ದಯವಿಟ್ಟು ಪ್ಲೀಸ್ ಒಂದೇ ಒಂದು ನಿಮಿಷ, ಒಂದೇ ಒಂದು ಸಣ್ಣದು ಒಂದು ವಿಷಯ ಹೇಳ್ಬಿಡ್ತೀನಿ. ಒಂದು ಲೈಫ್ ಪಾಠ, ನನ್ನ ಲೈಫ್ ಇರ್ಬೋದು, ಇಲ್ಲ ಇದನ್ನ ರೆಫರೆನ್ಸ್ ಆಗಿ ತಗೊಂಡು ಬೇರೆ ಲೈಫ್ ಪಾಠ ಆಗುತ್ತೋ ಗೊತ್ತಿಲ್ಲ ನನಗೆ. ನಾನು 2013 ನವೆಂಬರ್ 1ನೇ ತಾರೀಕು ಒಂದು ರಾಜಾವಲಿ ಅಂತ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾನ ನಾನು ಕೊಟ್ಟೆ. ಬ್ಲಾಕ್ ಬಸ್ಟರ್ ಸಿನಿಮಾ 2013 ಕೊಡೋಕ್ಕಿಂತ ಮುಂಚೆ ನಾನು 2008 ಡೈರೆಕ್ಟರ್ ಆಗಿದ್ದೆ ವಾರಸ್ದಾರ ಮೂಲಕ. ಲೈಫ್ ನಡೀತಾ ಇತ್ತು. ಯಾವಾಗ ನಾನು ರಾಜಾವಲಿ ಅಂತ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿರ್ಲಿಲ್ಲ, ನನಗೆ 2 ಕೊಂಬ್ ಬಂದ್ಬಿಡ್ತು. ರಾಜಾವಲಿ ಡೈರೆಕ್ಟರ್, ಎಲ್ಲೇ ಹೋದ್ರು ನಾನು ರಾಜಾವಲಿ ಡೈರೆಕ್ಟರ್ ಎಂತ ಸಕ್ಸಸ್ ಅನ್ನೋದು ಎಷ್ಟು ಖುಷಿ ಕೊಡ್ತಾ ಇದೆಯಲ್ಲ ಅಂತ ನಾನು ಕಂಟಿನ್ಯೂ ರುದ್ರ ತಾಂಡವ, ಜವಾಂಜನಿ ಜನಾರ್ದನ್, ಸಂಹಾರ, ಬಡ್ಡೆಯವಲಿ ಇವೆಲ್ಲ ಸಿನಿಮಾಗಳನ್ನ ವರ್ಷಕ್ಕೊಂದೊಂದು ಸಿನಿಮಾನ ಮಾಡ್ತಾ ಹೋದೆ. ಲೈಫ್ ನಡೀತಾನೆ ಇತ್ತು. ಮನೆ ತಗೊಂಡೆ, ಒಂದು ಫಾರ್ಮ್ ಹೌಸ್ ತಗೊಂಡೆ, ಮನೆ ನಡೀತಾನೆ ಇತ್ತು. 2020 19 ಶುರು ಮಾಡಿದ್ವಿ ಜೆಂಟಲ್ಮ್ಯಾನ್ ಸಿನಿಮಾ ಶುರು ಮಾಡಿದಾಗ ನಾನು ಪ್ರೊಡ್ಯೂಸರ್ ಆಗಿ 4 ಸಿನಿಮಾ ಮಾಡಿದೆ. ಏನು ಒಂದು ಸಕ್ಸಸ್ ಹಿಂಗ ನೋಡಿದ್ದು, ಪ್ರೊಡಕ್ಷನ್ ಮಾಡ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರು ನಾನು ಹಂಗೆ ಡೌನ್ಫಾಲ್ ಆಗ್ಬಿಟ್ಟು. ನನ್ನ ವೈಫ್ ಯಾವಾಗ್ಲೂ ಹೇಳೋರು ನನಗೆ, ಅಂದ್ರೆ ಒಂದು ಪ್ರೊಡ್ಯೂಸರ್ ಆದಾಗ ಒಂದು ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಮನೇಲಿ ಇಲ್ದೇ ಇರೋ ಕೋಪಗಳನ್ನೆಲ್ಲ ತೋರ್ಸಕ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಹೊರಗಡೆ ಇರೋ ಕೋಪನ ಹೋಗಿ ಮನೇಲಿ ತೋರ್ಸಕ್ ಸ್ಟಾರ್ಟ್ ಮಾಡ್ತೀವಿ. ಈ ತರದ ಕೋಪಗಳನ್ನ ನಾವು ಸ್ಟಾರ್ಟ್ ಮಾಡಿದಾಗ ಅಲ್ಲಿವರೆಗೂ ಡೈರೆಕ್ಟರ್ ಆಗಿ ಎಷ್ಟು ಕಾಮ್ ಆಗಿ ಎಷ್ಟು ಕೆಲಸಗಳನ್ನ ಮಾಡ್ತಾ ಇದೀವೋ, ಪ್ರೊಡ್ಯೂಸರ್ ಆದ್ಮೇಲೆ ಆ ಸ್ಟ್ರೆಸ್ ನ ತಗೊಂಡು ಒಂದು ನೆಮ್ಮದಿ ಅನ್ನೋದನ್ನೇ ಕಳ್ಕೊಳ್ತಾ ಹೋದಾಗ ನನಗೆ ನನ್ನ ವೈಫ್ ಒಂದು ಮಾತು ಹೇಳಿದ್ರು, ನೀನ್ ಬೇರೆಯವ್ರ ಮೇಲೆ ಕೂಗಾಡ್ತಾ ಇದೀಯಾ, ನೀನ್ ಬೇರೆಯವ್ರ ಮೇಲೆ ಇದು ಮಾಡ್ತಾ ಇದೀಯಾ, ಸುಮ್ಮನೆ ಅನ್ನೆಸೆಸರಿ ಸ್ಟ್ರೆಸ್ ತೊಳ್ತೀಯಾ, ನಿನ್ನ ಮೇಲೆ ನೀನು ಕೆಲಸ ಮಾಡ್ಕೋ, ಫಸ್ಟ್ ನೀನು ಮಾಡು ಅಂತ ಹೇಳಿದಾಗ ನನಗೆ ನೆನಪಾಗಿತ್ತು ವಿನಯ್ ಗುರುಜಿ. ನಾನು 2021 ನಾನು 2021 ಎಂಡ್ 2022 ಗುರುಜಿನ ನಾನು ಮೀಟ್ ಮಾಡಿದೆ. ನಾನು ಅವಾಗಿಂದ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದೆ. ಅವ್ರ ಜೊತೆಗೆ ಮೀಟ್ ಮಾಡಿ ಅವ್ರ ವಿಡಿಯೋಗಳನ್ನ ನೋಡಿ, ಅವರು ಸಾಕಷ್ಟು ಅವರು ಲೈಫ್ ಬಗ್ಗೆ ಮಾತಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ. ಆ ತರದ ಲೈಫ್ ಬಗ್ಗೆ ನಾನು ಕಲಿತಾ ಇವತ್ತು ಅಂದ್ರೆ ಒಂದು ಸಕ್ಸಸ್ ಇದ್ದಾಗ ಒಬ್ಬ ಮನುಷ್ಯ ಹೆಂಗಿರ್ತಾನೆ, ಆ ಫೇಲ್ಯೂರ್ ಬಾದಾಗ ಒಬ್ಬ ಮನುಷ್ಯ ಹೆಂಗಿರ್ತಾನೆ, ನಮ್ಮ ಮೇಲೆ ನಾವು ವರ್ಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆದ್ಮೇಲೆ ನಿಜವಾದ ಒಂದು ಸ್ಪಿರಿಚುವಲ್ಗೆ ನಾವು ಹೋದಾಗ ಮನುಷ್ಯ ಹೆಂಗೆ ಚೇಂಜ್ ಆಗ್ತಾನೆ ಅನ್ನೋದು ಈ 22 ಇಂದ ಇವತ್ತು 26 ಸಾಕಷ್ಟು ಪಾಠಗಳನ್ನು ನಾನು ಕಲ್ತಿದ್ದೀನಿ. ಅದು ಕಲಿಸ್ಕೊಟ್ಟಿದ್ದು ಗುರುಜಿ ಅವರು ನನಗೆ. ಅದರಿಂದ ನಾನು ಅವರಿಂದ ಸಾಕಷ್ಟು ಇನ್ಸ್ಪೈರ್ ಆಗಿದ್ದೀನಿ. ಅವರು ಸ್ಪೀಚ್ಗಳಿಂದ ಇನ್ಸ್ಪೈರ್ ಆಗಿದ್ದೀನಿ. ಅದರಿಂದ ಅವರು ನನ್ನ ಗುರು ಅಂತ ನಾನು ಇವತ್ತು ಅವ್ರನ್ನ ಕರೆದಿದ್ದೀನಿ. ಗುರು ಎಲ್ಲರನ್ನು ನಿದ್ದೆ ಬರೆಸಿದ್ರು. ಸ್ವಲ್ಪತ್ತಿಗೆ ಎಲ್ಲ ಅಕ್ಕ ಮಹಾದೇವಿ ಆಶೀರ್ವಾದ. ಹಾಗಾಗಿ ನಾನು ಪ್ರಜ್ವಲಿಗೆ ಹೇಳ್ತಿದ್ದೆ, ಮುಂದಿನ ಜನ್ಮದಲ್ಲಿ ಇವನಂತೂ ಲೆಕ್ಚರ್ ಆಗದಿರ್ಲಿಲ್ಲ. ನಾನು ಕ್ಲಾಸ್ ರೂಮಲ್ಲಿ ಕೂತವನಲ್ಲ, ಆದ್ರೂ ಒಳ್ಳೆ ಕ್ಲಾಸ್ ತಗೊಂಡು ಇವತ್ತು ನಾವು ಕಿಗ್ಗದಲ್ಲಿ ಋಷಿಶೃಂಗರ ಹತ್ರ ಇದ್ವಿ. ಇವತ್ತು ರಾಮನ ಅವ್ರದ್ದು ಉತ್ಸವ ಇವತ್ತು. ಅಲ್ಲಿ ಮುಗಿಸಿ ಈ ಒಂದು 11 ಫೋನಿಗೆ ಮತ್ತೆ ಇವನ್ ತಾಯಿ ನಂಗೆ ಅನ್ನ ಹಾಕಿದವಳು. ಹಾಗಾಗಿ ಕೇಳಿದೆ ಅದಕ್ಕೆ ಪ್ರಜ್ವಲ್ ಬರ್ತಿದ್ದಾನೆ ಅಂತ. ಆಮೇಲೆ ನಮ್ಮ ಇಲ್ಲ ಹಳೆ ಪರಿಚಯದವ್ರೆ ನಾಗೇಂದ್ರ. ಒಂದು ಖುಷಿ, ನಾನು ಕನ್ನಡ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ, ಪ್ರೋಗ್ರಾಮ್ ಶುಡ್ ಬಿ ಪ್ರೋಗ್ರೆಸ್ ಅಂತ. ಕ್ಲಾಪ್ಸ್ ಹೊಡೆದಾಯ್ತು, ಕನ್ನಡ ಸಂಘ ಕಟ್ಟಾಯ್ತು,
ಮೊನ್ನೆ ನಮ್ಮ ರೆಡ್ಡಿ ಪ್ರೊಡ್ಯೂಸರ್ ಉಮಾಪತಿ ಎಲ್ಲ ಇದ್ದಾಗ ಒಂದು ಮಾತು ಹೇಳ್ತಿದ್ದೆ, ಒಂದು ಮೂವಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀನಿ, ಅದಕ್ಕೆ ಎಷ್ಟು ರಿಸ್ಕ್ ಇದೆ, ಒಂದು ಸಣ್ಣ ಕಲಾವಿದ್ರಿಂದ ಹಿಡಿದು ಎಷ್ಟು ಡೆಡಿಕೇಶನ್ ಇದೆ, ಅದೊಂದು ಯಜ್ಞ, ಕಲಾಯಜ್ಞ ಅಂತ. ಈ ಕಾಂತಾರ ಮಾಡ್ಬೇಕಾದ್ರೆ ಋಷಭ್ ನಮ್ಮ ಆಗುಬೇತ್ರನೇ ಮಾಸ್ಟರ್ಸ್ ಇಲ್ಲಿ ಇದ್ದಾರೆ, ಅಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಅವಾಗ ಕೇಳ್ತಿದ್ದೆ ಎಷ್ಟೊತ್ತು ವರ್ಕ್ ಮಾಡ್ತೀನಿ. ಸೊ ನಾನು ಕನ್ನಡ ಜನತೆಗೆ, ನಾವು ತಿರುಪತಿಗೆ ದುಡ್ಡಿಡ್ತೀವಿ, ಧರ್ಮಸ್ಥಳಕ್ಕೆ ದುಡ್ಡಿಡ್ತೀವಿ, ನಮಗೆ ಭಾವನೆಗಳನ್ನು ಹೊರಗೆ ಹಾಕೋದು ಭಾಷೆಯಲ್ಲಿ. ನಮ್ಮ ನೆಲ ಜಲ ಭಾಷೆಗೆ ನಮ್ಮ ಡೆಡಿಕೇಶನ್ ಏನು ಅನ್ನೋದು ಕ್ವಶನ್ ಎಲ್ಲ ಸೋಷಿಯಲ್ ಮೀಡಿಯಾಕ್ಕಿರೋ ತಾಕತ್ತು ಕಾಲಕ್ಕೂ ಇಲ್ಲ ಅಂತ ನನ್ನ ನಂಬಿಕೆ. ಎಲ್ಲ ಇಲ್ಲೇ ಇದ್ದೀರಿ. ಹಾಗಾಗಿ ಒಂದು ಕಲಾವಿದರನ್ನು ಬೆಳೆಸೋದಿದೆಯಲ್ಲ, ಒಂದು ಕನ್ನಡ ಧ್ವಜವನ್ನು ಜೀವಂತ ಹಾರಿಸ್ತಾರೆ. ಎಲ್ಲ ದೇಶಕ್ಕೆ ಪರಿಮಿತಿ ಇಲ್ಲದೆ ಏನಾದ್ರು ಮುಟ್ಬೋದು ನಮ್ಮ ಭಾಷೆಯನ್ನ, ಒಂದು ಆಹಾರ, ಅದು ಬಿಟ್ರೆ ಇನ್ನೊಂದು ನಟನೆ. ಸೊ ಅಂತ ಕಲಾವಿದರನ್ನು ಬೆಳೆಸೋ ಕೆಲಸ ಕನ್ನಡಿಗರು ಮಾಡಲಿ. ಬರೀ ಭಾಷಣಕ್ಕೆ ಕನ್ನಡ ಸೀಮಿತ ಮಾಡದೆ, ನವೆಂಬರಿಗೆ ಮಾತ್ರ ಸೀಮಿತ ಮಾಡದೆ, ವರ್ಷ ಇಡೀ ಕಲಾವಿದರನ್ನು ಬೆಳೆಸೋದಿದೆಯಲ್ಲ, ಅದೊಂದು ಯಜ್ಞ. ಆ ಯಜ್ಞಕ್ಕೆ ನಾವೆಲ್ಲ ಸೇರ್ಕೊಳ್ಳೋಣ. ಹಾಗಾಗಿ ಗುರು ಆ ಯಜ್ಞ ಮಾಡ್ತಾ ಇದ್ದಾನೆ. ಅವನು ಯಾವತ್ತೂ ನಾನು ನೋಡಿದ ಹಾಗೆ ಮೂವಿಯನ್ನ ವ್ಯಾಪಾರಿ ಬುದ್ಧಿ ಅಂತ ನೋಡೋಕ್ಕಿಂತನೂ ಪ್ಯಾಷನ್ ಆಗಿ ನೋಡೋದು ಒಂದು ತಪಸ್ಸು. ವಿದ್ಯೆ ನಾವು ಪ್ರೀತಿಸಿದಾಗ ವಿದ್ಯೆ ನಮ್ಮನ್ನು ಪ್ರೀತಿಸುತ್ತಾನೆ. ನಮ್ಮ ಮಾಸ್ಟರ್ ಅಲ್ಲೂ ಆ ಗುಣ ಎದ್ದು ಕಾಣುತ್ತೆ, ಫೈಟ್ ಮಾಸ್ಟರ್. ಮತ್ತೆ ಅವಾಗ ಬಂದ ಅವ್ರ ಹೆಸರು, ಮತ್ತೆ ನಿಮ್ಮ ಹೆಸರೇನಮ್ಮ? ಯಮುನಾ ಅವರು. ಆ ಕಲೆ ಅಂದ್ರೆ ಒಂದು ಪ್ರೌಡ್ ಫೀಲ್ ಇರುತ್ತೆ. ಸೊ ರಾಜ್ಕುಮಾರ್ ಅಲ್ಲಿ ಅದನ್ನ ನಾವು ನೋಡಿದ್ವಿ. ನಾವ್ ಯಾವಾಗ್ಲೂ ಹೇಳ್ತೀವಿ ಅದ್ವೈತ ಭಾವ ಅಂತ ಹೇಳಿ, ತಾನು ಇನ್ನೊಂದು ಒಂದೇ ಅದೇ ಪಾತ್ರ ಆಗಿ ನಡ್ಸೋದಿದೆಯಲ್ಲ, ಅದನ್ನ ನಟನೆ ಅಂತೀವಿ. ಅದನ್ನ ತಪಸ್ಸು. ಆ ತಪಸ್ಸು ಈ ಕಲಾವಿದರಿಂದ ನಡೀತಾ ಇದೆ. ಎಲ್ಲರಿಗೂ ಚೆನ್ನಾಗಾಗ್ಲಿ. ಕಾರ್ತಿಕ್ ಮತ್ತೆ ನಿಮಗೆ ಎಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಡೈನಾಮಿಕ್ ಹೀರೋ ನಮ್ಮ ಬೆಳಗಾಂ ಕುಂದ ಅಲ್ಲ, ಎಲ್ಲರಿಗೂ ಚೆನ್ನಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ್ತೀನಿ. ನಾರಾಯಣ. ಧನ್ಯವಾದಗಳು. ಇದೀಗ ರಾಮರಸ ಸೇವಿಸೋದಕ್ಕೂ ಮುನ್ನ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ದಯವಿಟ್ಟು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹೆದರ್ಬೇಡಿ, ನಾನು ಯಾವ ಚೀಟಿ ತಂದಿಲ್ಲ. ಈ ಸಿನಿಮಾನ ನೀವು ಅದಂಗೆ ಚಿಕ್ಕ ಬಡ್ಜೆಟ್ ಅಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡ್ರು ಕತೆ ಕೇಳಿದಾಗ ನನಗೆ ಅರ್ಥ ಆಗಿಲ್ಲ. ಇದು ಬರೀ ದೊಡ್ಡ ಸಿನಿಮಾ ಅಲ್ಲ, ತುಂಬಾ ತುಂಬಾ ದೊಡ್ಡ ಸಿನಿಮಾ ಆಗುತ್ತೆ. ಯಾಕಂದ್ರೆ ಕೆಲಸ ಮಾಡಿದ್ದೀನಿ, ಯಾವ ರೀತಿ ಸೆಟ್ಗಳು ಹಾಕಿದ್ದಾರೆ, ಅದೇ ಶೂಟಿಂಗ್ ಎಷ್ಟು ಸಮಯ ಮಾಡಿದ್ದೀವಿ, ಬರೀ ಮೇಕಪ್ಗೆ ಅವ್ರು ಹೇಳಿದಾಗ ಎಷ್ಟು ಸಮಯ ತಗೊಳ್ತಿತ್ತು, ಒಂದು ಸೆಟ್ ರೆಡಿ ಮಾಡೋದಕ್ಕೆ, ಒಂದು ಶಾರ್ಟ್ ರೆಡಿ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ತಿತ್ತು ನೋಡಿದ್ದೀನಿ. ಸೊ ಅದೆಲ್ಲ ಮಾಡಿದಾಗ ನಂಬರ್ ಆಫ್ ಡೇಸ್ ಜಾಸ್ತಿ ಆಗುತ್ತೆ, ಅಫ್ಕೋರ್ಸ್ ಮಾಡುವಂತ ಖರ್ಚು ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ಬರೀ CGಗೇನೆ ಒಂದು 2 ರಿಂದ 3 ಆಗ್ಬೋದೇನೋ ನಮ್ಮ ಸಿನಿಮಾಗೆ, ಖಂಡಿತವಾಗ್ಲು. ಬಟ್ ನನಗೆ ಯಾವಾಗ್ಲೂ ಒಂದು ಭಯ ಇರುತ್ತೆ, ನಾವೆಷ್ಟೇ ಪರಿಶ್ರಮ ಪಟ್ರು ಕೊನೆಗೆ ಹೋಗಿ ಅಲ್ಲಿ ಕಂಪ್ಯೂಟರ್ಲಿ ಟೇಬಲ್ ಅಲ್ಲಿ ಅವ್ರು ಕೆಲಸ ಮಾಡ್ಬೇಕಾದ್ರೆ ಆ CG ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಾವ್ ಏನೇ ಮಾಡಿದ್ರು ಕಾರ್ಟೂನ್ ನೆಟ್ವರ್ಕ್ ಅಲ್ಲಿ ಕಾರ್ಟೂನ್ ನೋಡೋ ತರ ಇರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಈ ಸಿನಿಮಾಲಿ ರೆಫರೆನ್ಸಸ್ ಗುರು ಅವ್ರು ತೋರಿಸಿದ್ರು, ಅದ್ಭುತವಾಗಿ ಬಂದಿದೆ. ಖಂಡಿತವಾಗ್ಲೂ ಇಟ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್, ಅಂದ್ರೆ ಈ ವರ್ಷ ರಿಲೀಸ್ ಆದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲ್ಮ್ಸ್ ಆಫ್ ದಿಸ್ ಇಯರ್. ಖಂಡಿತವಾಗ್ಲು ಅದು ತುಂಬಾ ಕಾನ್ಫಿಡೆಂಟ್ ಅಂತ ಹೇಳಿಲ್ಲ. ಅಂಡ್ ಒಂದು ತುಂಬಾ ಹೊಸ ಜಾನ್ರ, ಅಂದ್ರೆ ಸಾಕಷ್ಟು ವರ್ಷಗಳಾದ್ಮೇಲೆ ಈ ತರ ಜಾನ್ರ ಮತ್ತೆ ಮಾಡೋ ಧೈರ್ಯ ಮಾಡಿದ್ದಾರೆ. ನಗ್ತೀರಿ, ಹೆದರ್ತೀರಿ, ಕೊನೆಗೆ ಕ್ಲೈಮ್ಯಾಕ್ಸ್ ಬಂದಾಗ ಅವ್ರು ಹೇಳ್ದಂಗೆ ಖಂಡಿತವಾಗ್ಲೂ ಎಲ್ಲರೂ ಚಪ್ಪಲಿ ತೆಗೆದು ಈ ಸಿನಿಮಾ ನೋಡಿದ್ವಿ. ಅಷ್ಟು ಒಂದು ದೈವಿಕ ಭಾವ ಇದೆ ಇದರಲ್ಲಿ. ಸೊ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ಐ ಆಮ್ ಗ್ಲಾಡ್ ಐ ಕುಡ್ ಬಿ ಯುವರ್ ಸಪೋರ್ಟ್.